ಸೊ ಇವತ್ತಿನ ವಿಷಯ ಯು ಜಿ ಸಿ, ಎ ಐ ಸಿ ಟಿ ಇ ಮತ್ತು ಎನ್ ಸಿ ಇ ಆರ್ ಟಿ. These are the apex bodies, ಉನ್ನತ ಮಟ್ಟದ ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲಿ ಎಜುಕೇಷನ್ ನೋಡ್ಕೊಳ್ಳೋದಕ್ಕೆ. ನಾನು ಎನ್ ಸಿ ಆರ್ ಟಿ ಅದು ತುಂಬ ಸಂಸ್ಥೆಗಳಿದೆ, ಅಲ್ಲಿ 10-12 ಸಂಸ್ಥೆಗಳು ನಾನು ಹೆಸರು ಓದ್ತೀನಿ, ಅದರಲ್ಲಿ ಒಂದೇ ಒಂದು ಪಿಕಪ್ ಮಾಡಿದ್ದೀನಿ ಎನ್ ಸಿ ಆರ್ ಟಿ ಅಂತ. ಅದು ಒಂದೇ ಇದೆ ಅಂತ ತಿಳ್ಕೊಬೇಡಿ, ತುಂಬ ಇದೆ. ಬಟ್ ಬಿಫೋರ್ ಗೋಯಿಂಗ್ ಟು ದಟ್ ಲೆವೆಲ್, ಈ ಎನ್ ಸಿ ಆರ್ ಟಿ ಹೇಗೆ ಬಂತು, ಯು ಜಿ ಸಿ ಹೇಗೆ ಬಂತು, ಫಸ್ಟ್ ಆಫ್ ಆಲ್ ನಮ್ಮ ಸಂವಿಧಾನದ ಪ್ರಕಾರ ಶಿಕ್ಷಣ ಅಂದರೆ ಏನು? ಯಾಕಂದರೆ ಎಲ್ಲನೂ ನಮ್ಮ ಸಂವಿಧಾನದ ಒಳಗಡೆನೇ ನಡೀಬೇಕು. ಸುಮ್ಮನೆ ಯಾವುದೋ ಆಚೆಯಿಂದ ಬಂದು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಸ್, ಬ್ರಿಟಿಷರು ಅದನ್ನೇ ಮಾಡಿದ್ರು. ಅವ್ರ ಸಂವಿಧಾನದ ಪ್ರಕಾರ, ಅಂದರೆ ಬ್ರಿಟಿಷ್ ಸರ್ಕಾರದ ಸಂವಿಧಾನದ ಪ್ರಕಾರ ಅವ್ರ ಎಜುಕೇಷನ್ ಇಲ್ಲಿ ಕೊಡ್ತಾಯಿದ್ರು. ಸ್ವತಂತ್ರ ಬಂದ ನಂತರ ಏನಾಯಿತು? ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಮ್ಮ ಭಾರತ ಸರ್ಕಾರ ಒಂದು ಪ್ಲ್ಯಾನಿಂಗ್ ಕಮಿಷನ್ ಅಂತ ಮಾಡಿದ್ರು. ಅದು ಇವಾಗ ನೀತಿ ಆಯೋಗ ಆಗಿದೆ. ಆ ಪ್ಲ್ಯಾನಿಂಗ್ ಕಮಿಷನ್ನಲ್ಲಿ ಎಜುಕೇಷನ್ ಸಹ ಒಂದು ಭಾಗ. ಆ ಎಜುಕೇಷನ್ ಅನ್ನೋದನ್ನು ನೋಡ್ಕೊಳ್ಳೋರು ಯಾರು? ಯು ಜಿ ಸಿ ಇಸ್ ಓನ್ಲಿ ಅನ್ ಅಪೆಕ್ಸ್ ಬಾಡಿ. ಪಾಲಿಸಿ ಮಾಡೋದಕ್ಕೆ ಯು ಜಿ ಸಿಗೆ ಅವಕಾಶ ಇದೆ, ಎ ಐ ಸಿ ಟಿಗೂ ಅವಕಾಶ ಇದೆ. ಆದರೆ ಆ ಪಾಲಿಸಿನ ನ್ಯಾಷನಲ್ ಲೆವೆಲ್ನಲ್ಲಿ ಅಥವಾ ಸ್ಟೇಟ್ ಲೆವೆಲ್ನಲ್ಲಿ ತರಬೇಕಾದ್ರೆ ಒಂದು ಸಂಸ್ಥೆ ಬೇಕಾಗುತ್ತೆ. ಈಗ ನಾವು ಇಲ್ಲಿ ಯೂನಿವರ್ಸಿಟಿಲಿ ಕೂತ್ಕೊಂಡು, ಇದೇ ಯೂನಿವರ್ಸಿಟಿ ಆಗ್ಬೋದು, ಮೈಸೂರು ಯೂನಿವರ್ಸಿಟಿ ಆಗ್ಬೋದು, ಮಣಿಪಾಲ್ ಯೂನಿವರ್ಸಿಟಿ ಆಗ್ಬೋದು, ನಾವು ಒಂದು ಪಾಲಿಸಿನ ಮಾಡಿದ್ರೆ ಅದನ್ನು ಒಪ್ಪಿಗೆ ನೀಡಬೇಕು, ಅಪ್ರೂವಲ್ ಬೇಕಾಗುತ್ತೆ. ಸುಮ್ಮನೆ ಹಾಗೇನೆ ನಾವು ಮಾಡೋಕ್ಕಾಗೋದಿಲ್ಲ. ಈಗ ನನ್ನ ಡಿಪಾರ್ಟ್ಮೆಂಟ್ ಇಲ್ಲಿ ಪಕ್ಕದಲ್ಲೇ ಇದೆ, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್. ನಾವು ಒಂದು ಬೋರ್ಡ್ ಆಫ್ ಸ್ಟಡೀಸ್ ಅಂತ ಮಾಡಿಕೊಂಡು ಒಂದು ಸಿಲೆಬಸ್ನ ತಯಾರಿಸ್ತೀವಿ, ಅಥವಾ ಇರೋ ಸಿಲೆಬಸ್ನ ತಿದ್ದುಪಡಿ ಮಾಡ್ತೀವಿ. ಅದು ಸೆನೇಟು, ಸಿಂಡಿಕೇಟು ಅಂದ್ಕೊಂಡು ಮುಂದಕ್ಕೆ ಅಕಾಡೆಮಿಕ್ ಕೌನ್ಸಿಲ್ ಅಂದ್ಕೊಂಡು ಮುಂದೆ ಹೋಗುತ್ತೆ. ಅಲ್ಲಿಗೆ ಸಾಕಾಗಲ್ಲ ಅದು. ಇಟ್ ಹ್ಯಾಸ್ ಟು ಗೋ ಟು ದಿ ಗವರ್ಮೆಂಟ್. ಸರ್ಕಾರದಿಂದ ಒಪ್ಪಿಗೆ ಬರಬೇಕು ಅದಕ್ಕೆ. ಆವಾಗಲೇ ನಾವು ಆ ಸಿಲೆಬಸ್ನ ಮುಂದುವರಿಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಯು ಜಿ ಸಿ, ಎ ಐ ಸಿ ಟಿ, ಎನ್ ಸಿ ಆರ್ ಟಿ ಇತ್ಯಾದಿ ಸಂಸ್ಥೆಗಳು ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ನ ತಯಾರಿಸುತ್ತೆ, ಸಿಲೆಬಸ್ನ ತಯಾರಿಸುತ್ತೆ, ಶಿಕ್ಷಣ ನೀತಿಗಳನ್ನ ತಯಾರಿಸುತ್ತೆ, ಸ್ಟ್ರಕ್ಚರ್ನ ತಯಾರಿಸುತ್ತೆ. ಆದರೆ ಅದನ್ನು ಮಾನ್ಯತೆ ಕೊಡಬೇಕಾದ್ರೆ, ಅಪ್ರೂವಲ್ ಕೊಡಬೇಕಾದ್ರೆ ಒಂದು ಸಂಸ್ಥೆ ಇರಬೇಕು. ಆ ಸಂಸ್ಥೆ ಅಲ್ಲಿಂದ ನಾವು ಇವಾಗ ನೋಡ್ಕೊಂಡು ಬನ್ನೋದು ಹೇಗೆ ಮಾಡುತ್ತೆ ಅಂತ. ಸೊ ನಮ್ಮಲ್ಲಿ ಭಾರತ ದೇಶ ಸ್ವತಂತ್ರ ನಂತರ ಎಜುಕೇಷನ್ಗೆ ಒಂದು ಮಿನಿಸ್ಟ್ರಿನ ಇಟ್ಟರು, ಮಿನಿಸ್ಟರ್ ಫಾರ್ ಎಜುಕೇಷನ್. ಆದರೆ ಆವಾಗ ಅದನ್ನು ಅವರು ಮಿನಿಸ್ಟರ್ ಫಾರ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರೀತಾ ಇದ್ರು. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸುಮಾರು ಜನಕ್ಕೆ ಅದು ಅರ್ಥನೇ ಆಗ್ತಾ ಇದ್ದಿಲ್ಲ. ಈ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದರೆ ಏನು? ಸುಮಾರು ವರ್ಷಗಳ ಕಾಲ ಯಾರಿಗೂ ಅರ್ಥ ಆಗಲಿಲ್ಲ. ಬಟ್ ಗೊತ್ತಿತ್ತು ಇದು ಎಜುಕೇಷನ್ ಬಗ್ಗೆ ಒಂದು ಮಿನಿಸ್ಟ್ರಿ, ಅದರ ಅಡಿಯಲ್ಲಿ ಯು ಜಿ ಸಿ, ಎನ್ ಸಿ ಆರ್ ಟಿ ಇವೆಲ್ಲ ಬರುತ್ತೆ, ಅಷ್ಟೇ ಗೊತ್ತಿದ್ದಿದ್ದು. ತುಂಬ ಕನ್ಫ್ಯೂಷನ್ ಇತ್ತು. MHRD ಅಂತ ಕರೀತಾ ಇದ್ರು ಅದನ್ನು, ಹಳೆ ಹೆಸರು MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್.
ಯಾತಕ್ಕೆ ಆ ರೀತಿಯಾದ ಹೆಸರಿಟ್ಕೊಂಡಿದ್ರು? ಆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಲ್ಲಿ ಹ್ಯೂಮನ್ ರಿಸೋರ್ಸ್ ಅಂದರೆ ಏನು? ಒಬ್ಬ ವ್ಯಕ್ತಿ ನಮ್ಮ ಸರ್ಕಾರಕ್ಕೆ ಕೆಲವು ಉದ್ಯೋಗಗಳಿಗೆ ಅರ್ಹನಾಗಬೇಕು. ದಟ್ ಈಸ್ ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್. ಸೊ ಒಂದು ಬ್ರಾಡ್ ಡೆಫಿನೇಷನ್ ವ್ಯಾಖ್ಯಾನ ಮಾಡ್ಕೊಂಡಿವರು ಎಲ್ಲ ಥರದ ತರಬೇತಿಗಳು ಅದರಲ್ಲಿ ಬರಬೇಕು. ನಾನು ಹೇಳಿದ್ನಲ್ಲ 3 ರೀತಿಯಾದ ಟೆಕ್ನಿಕಲ್ ಎಜುಕೇಷನ್, ಪ್ರೊಫೆಷ್ನಲ್ ಎಜುಕೇಷನ್, ಸ್ಕಿಲ್ ಎಜುಕೇಷನ್ ಅಂತ ಎಲ್ಲನೂ ಅದರಲ್ಲೇ ಬರ್ತಾಯಿತ್ತು. ಅಂದರೆ ಒಂದು ಕಾರ್ಪೆಂಟ್ರಿ ಕೆಲಸನೂ ಹ್ಯೂಮನ್ ರಿಸೋರ್ಸ್ನಲ್ಲೇ ಬರುತ್ತೆ, ಒಂದು ಎಲೆಕ್ಟ್ರಿಷಿಯನ್ ಕೆಲಸನೂ ಅದರಲ್ಲೇ ಬರುತ್ತೆ, ಒಂದು ಕ್ಯಾಮ್ರಾ ತರಬೇತಿ ಪಡೆದಿರೋನು ಅದರಲ್ಲೇ ಬರುತ್ತೆ. ಯಾಕಂದ್ರೆ ದೀಸ್ ಆರ್ ಆಲ್ ಹ್ಯೂಮನ್ ರಿಸೋರ್ಸಸ್ ಫಾರ್ ಸಮ್ ಕೈಂಡ್ ಆಫ್ ಎ ಜಾಬ್. ಗೊಂದಲ ಏನಿತ್ತು ಅಂತ ಹೇಳಿದ್ರೆ, ಕ್ಯಾನ್ ಎಜುಕೇಷನ್ ಬಿ ಎ ಪಾರ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ. ದಟ್ ವಾಸ್ ದಿ ಕನ್ಫ್ಯೂಷನ್. ಹ್ಯೂಮನ್ ರಿಸೋರ್ಸ್ ಎಲ್ರಿಗೂ ಅರ್ಥ ಆಗುತ್ತೆ, ಒಂದು ತರಬೇತಿ ಕೊಟ್ಟರೆ ಇನ್ಯಾವುದೋ ಒಂದು ಕೆಲಸಕ್ಕೆ ಅರ್ಹನಾಗ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಟ್ರೈನಿಂಗ್ ಅಂತ, ದಟ್ಸ್ ಆಲ್ಸೋ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. TCH ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ ಸ್ಕೂಲ್ ಟೀಚರ್ ಆಗಬೇಕಾದ್ರೆ, ದಟ್ ಈಸ್ ನಥಿಂಗ್ ಬಟ್ ಎ ಸ್ಪೆಸಿಫಿಕ್ ಟ್ರೈನಿಂಗ್ ಫಾರ್ ಸರ್ಟನ್ ಕೈಂಡ್ ಆಫ್ ಇಂಡಿವಿಜುವಲ್ಸ್ ವಿತ್ ಸಮ್ ಬೇಸಿಕ್ ಕ್ವಾಲಿಫಿಕೇಷನ್ ಟು ಟೀಚ್. ಅದೇ ರೀತಿಯಲ್ಲಿ B.Ed, M.Ed ಇವೆಲ್ಲ ಬರುತ್ತೆ. ಸೊ ಫೈನ್, ಅಗ್ರೀಡ್, ಅದನ್ನು ನಾವು ಒಪ್ಕೊಳ್ಳೋಣ. ಆದರೆ ಶಾಲಾ ಕಾಲೇಜುಗಳು ಎಜುಕೇಷನ್ ಅನ್ನೋದು ಇದೆಯಲ್ಲ, ಅದು ಅದರಲ್ಲೇ ಬರುತ್ತಾ ಅಂತ ಒಂದು ಗೊಂದಲ ಇತ್ತು. ಅದನ್ನು ಸರಿ ಮಾಡಿದ್ದು 2020ನಲ್ಲಿ. ವರ್ಷ ಹೆಚ್ಚು ಕಡಿಮೆ ಆವಾಗ ಒಂದು ತಿದ್ದುಪಡಿ ಮಾಡಿ ನಮ್ಮ ಇವಾಗ ನಿವೃತ್ತರಾದ ರಾಮನಾಥ್ ಕೋವಿಂದ್ ಅವರು ಒಂದು ಅಸೆಂಟ್ ಕೊಟ್ಟರು. ಏನು ಮಾರ್ಪಾಡು? ದಿ ಓಲ್ಡ್ ನೇಮ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅನ್ನೋನ್ನು ತೆಗೆದು 86th ಅಮೆಂಡ್ಮೆಂಟ್ ಮೂಲಕ ಅದನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಮಾಡು. ಸೊ 18th August 2020 MHRD 18th August 2020 MHRD became Ministry of Education. ಇದನ್ನು ಯಾಕೆ ಈ ಥರ ಮಾಡಿದ್ರು? ಒಂದು, ಆ ಗೊಂದಲ ತೆಗಿಬೇಕಾಗಿತ್ತು. ಎರಡನೇದು, ಯಾವುದೇ ದೇಶಕ್ಕೆ ಹೋಗಿ ಎಲ್ಲ ಕಡೆನೂ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇರುತ್ತೆ ಹೊರತು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಡಿಯಲ್ಲಿ ಎಜುಕೇಷನ್ ಬರುತ್ತೆ ಅಂತ ಎಲ್ಲೂ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ. 2009ನಲ್ಲಿ ನನಗಿದ್ದಕ್ಕಿದ್ದಂಗೆ ತಲೆಗೆ ಬಂತು ಹೊರದೇಶಕ್ಕೆ ಹೋಗಿ ಪಾಠ ಮಾಡಬೇಕು ಅಂತ. ನಾನು ಆವಾಗ ಉಜಿರೆನಲ್ಲಿ SDM ಕಾಲೇಜಿನಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಸುಮ್ಮನೆ ಹೀಗೆ ಹುಡುಕ್ತಾ ಇರುವಾಗ ದುಬೈ ಆ ಕಡೆ ಹೋಗ್ಬಿಡೋಣ, ಸ್ವಲ್ಪ ಇದು ಚೆನ್ನಾಗಿ ಸಿಗುತ್ತೆ, ಚಿನ್ನನೂ ತರ್ಬೋದು ಅಂತೇಳಿ ತಲೆಗೆ ಬಂತು. ಆಗ ಹುಡುಕ್ತಾ ಇದ್ದಾಗ ಎಲ್ಲ ಸ್ಟೇಟ್ಸ್ ಅಂದರೆ UAE ಆಗ್ಬೋದು, ಕತಾರ್ ಆಗ್ಬೋದು, ಬಹ್ರೈನ್ ಆಗ್ಬೋದು, ಒಮಾನ್ ಆಗ್ಬೋದು, ತುನೀಷಿಯಾ, ಲಿಬಿಯಾ, ಈ ಕಂಟ್ರೀಸ್ನೆಲ್ಲ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತಿತ್ತು. ನಂಗೆ ಆಶ್ಚರ್ಯ ಆಯಿತು, ನಮ್ಮಲ್ಲಿ ಅದು ಇಲ್ವಾ? ಆದರೆ ಎಲ್ಲನೂ MHRDನಲ್ಲಿ ಬರುತ್ತಲ್ಲ ಅಂತ. ಸೊ ಅಲ್ಲೆಲ್ಲನೂ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಮಿನಿಸ್ಟ್ರಿ ಆಫ್ ಹೈಯರ್ ಎಜುಕೇಷನ್ ಅಂತ ಇಟ್ಕೊಂಡಿದ್ದಾರೆ. ಸೊ ವಿ ಹ್ಯಾಡ್ ಟು ಮ್ಯಾಚ್ ವಿತ್
what is there outside. ಈವನ್ ಅಮೇರಿಕನ್ಸ್ಗೂ ಗೊಂದಲ ಆಗ್ತಾ ಇತ್ತು, ಈ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಏನಿದು, ಬಿಕಾಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಡೆಫಿನೇಷನೇ ಬೇರೆದು. ಇಟ್ ಡಸಂಟ್ ಡೀಲ್ ವಿತ್ ಎಜುಕೇಷನ್, ಟ್ರೈನಿಂಗ್ಸ್. ಹ್ಯೂಮನ್ ರಿಸೋರ್ಸ್ ಅಂದರೆ ಟ್ರೈನಿಂಗ್. ಇನ್ನೊಂದು ಉದಾಹರಣೆ ಕೊಡ್ತೀನಿ, ಗೊಂದಲ ಹೇಗೆ ನಮ್ಮ ತಲೆನಲ್ಲಿತ್ತು ಅಂತ. 1987 ಮತ್ತೆ ಆವಾಗಲೂ ಹೊಸದಾಗಿ ಬಂದಿದ್ದೆ ಇಲ್ಲಿ ಯೂನಿವರ್ಸಿಟಿನಲ್ಲಿ, ಅಮೇರಿಕಾಗೆ ಯಾಕೆ ಹೋಗಬಾರ್ದು ಅಂತ ತಲೆಗೆ ಬಂತು. ನಮ್ಮ ಮನೇಲಿ ಹೇಳಿದೆ ಹಿಂಗೆ, ಅಯ್ಯೋ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ನೀವು ಅಮೇರಿಕಾಗೆ ಹೋದಂಗೆ ಇದೆ ಅಂತ ಹೇಳಿದ್ರು. ಇರಲಿ ಬಿಡಿ, ನನ್ನಂಥ ದಡ್ರು ಅಲ್ಲಿ ಉಪಯೋಗಕ್ಕೆ ಬರ್ತಾರೆ ಅನ್ನೋದೊಂದು ತಲೆನಲ್ಲಿ ಇತ್ತು. ಆವಾಗ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದೆ. ಆವಾಗಲೂ ನೋಡ್ತೀನಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದೆ. ಅವ್ರು ಅಲ್ಲಿಂದ ಕೇಳಿದ್ರೆ ಈ MHRD ಏನಿದು, ಯು ಕಮ್ ಅಂಡರ್ MHRD, ಆರ್ ಯು ಎ ಪಾರ್ಟ್ ಆಫ್ ಎಜುಕೇಷನ್ ಆರ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಕೇಳಿದ್ರು. ಆವಾಗ ಮತ್ತೆ ನನಗೆ ತಲೆಯಲ್ಲಿ ಇತ್ತದು, ಯಾಕಿದು ನಮ್ಮಲ್ಲಿ ಗೊಂದಲ ಇದೆ. ಆ್ಯಂಡ್ ದಟ್ ವಾಸ್ ರಿಸಾಲ್ವ್ಡ್ ಇನ್ 2020. ಇಷ್ಟು ವರ್ಷ ಬೇಕಾಯ್ತು ನೋಡಿ ಅದನ್ನು ಸರಿ ಮಾಡ್ಕೋಬೇಕಾದ್ರೆ. ಎನಿವೆ, ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಸೆಲೆಕ್ಟ್ ಆದೆ, ಅಮೇರಿಕಾಗೂ ಹೋದೆ, 18 ತಿಂಗಳಲ್ಲಿದ್ದೆ, ಕೊಲಂಬಿಯಾ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ನಲ್ಲಿ ಕೆಲಸ ಮಾಡಿದೆ. ಇದೇ ರೀತಿಯಾದ ಕ್ಯಾಮ್ರಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಅದಕ್ಕೆ ಹಿಂದೆ ಯಾವುದು ಮುಂದೆ ಯಾವುದು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಕಲ್ತ್ಕೊಂಬಂದು ಇಲ್ಲಿ ಟೆಲಿವಿಷನ್ ಮಾಸ್ಟರ್ಸ್ ಡಿಗ್ರಿ ಲೆವೆಲಲ್ಲಿ ಟೆಲಿವಿಷನ್ ಪ್ರೋಗ್ರಾಮ್ ಪ್ರೊಡಕ್ಷನ್ ಕೋರ್ಸ್ ಸ್ಟಾರ್ಟ್ ಮಾಡಿದೆ ಆ್ಯಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಸಿಲೆಬಸ್. ಸೊ ಈ ಗೊಂದಲ 2020 ರಿಸಾಲ್ವ್ ಆಯಿತು. ಅದನ್ನು ಗಮನ ಇಟ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್, ಇದನ್ನು ಓದ್ಬಿಡ್ತೀನಿ, ಬರ್ಕೊಳ್ಳೋಕೇನು ಬೇಕಾಗಿಲ್ಲ, ಯಾಕಂದ್ರೆ ಈ ಪವರ್ ಪಾಯಿಂಟ್ ಬರ್ತಾ ಇದೆ ನಿಮ್ಮ ಕಡೆಗೆ. ಅವ್ರು ಹೇಳಿದ್ರು ಇಲ್ಲೂ ಯಾವುದೋ ರಿಸೋರ್ಸಸ್ ಇದೆ ಅದನ್ನು ನಮಗೆ ಕೊಡಿ, ನಾವೆಲ್ರಿಗೂ ಹಂಚ್ತೀವಿ ಅಂತ ಹೇಳಿದ್ರು. ನಾನು ಅವ್ರಿಗೂ ಕೊಡ್ತೀನಿ, ನಿಮಗೂ ಕೊಟ್ಟಿರ್ತೀನಿ. ಬೈ ಚಾನ್ಸ್ ಅಲ್ಲಿಂದ ಬರಲಿಲ್ಲ, ಇಲ್ಲಿಂದ ಶಂಖದಿಂದ ತೀರ್ಥ ಬರಲಿಲ್ಲ ಅಂದರೆ ದೇವರೇ ಕೊಡ್ತಾನೆ, ಏನು ಯೋಚನೆ ಮಾಡಿಬಿಡಿ. ಅವ್ರಿಗೆ ಹೇಳಬೇಡಿ, ಬೈತಾರೆ. ನಂಗೆ ಅವ್ರು ಕಂಡ್ರೆ ತುಂಬ ಭಯ. ಸೊ ಅಮೆಂಡ್ಮೆಂಟ್ ಏನು? ದಿ ಕಾನ್ಸ್ಟಿಟ್ಯೂಷನ್ 86th ಅಮೆಂಡ್ಮೆಂಟ್, ತಿದ್ದುಪಡಿ, 86ನೇ ತಿದ್ದುಪಡಿ. ಆ್ಯಕ್ಟ್ 2002 inserted Article 21A in the Constitution of India to provide free and compulsory education of all children in the age group of 6 to 14. ಈ 6 to 14 ಎಲ್ಲರೂ ಒಂದು ಕಡೆ ಆ ಫುಟ್ಪಾತಲ್ಲಿ ಬರೆದಿಟ್ಕೊಂಡಿರಿ. ನಿಮ್ಮ ಒಂದು ಲೈನ್ ಇರುತ್ತಲ್ಲ, ಅದನ್ನು ನಾನು ಫುಟ್ಪಾತ್ ಅಂತ ಕರಿತೀನಿ, ಬರೆದಿಟ್ಕೊಂಡಿರಿ. ಇದು ಯಾತಕ್ಕೆ ಬರೆದಿಟ್ಕೊಡಿ ಅಂತ ಹೇಳ್ತಾ ಇದ್ದೀನಂದರೆ, ನೆಕ್ಸ್ಟ್ ಕ್ಲಾಸಲ್ಲಿ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾತಾಡೋಣ, ಆವಾಗಿದು ಬರುತ್ತೆ. ಯಾಕೆ ಇನ್ನೊಂದು ಕ್ಲಾಸ್ ಕೊಟ್ಟಿದ್ದಾರೆ ನನಗಿಲ್ಲಿ, ಬರ್ತೇನೆ. ಆವತ್ತೇ ನಾನು ಹ್ಯೂಮನ್ ರೈಟ್ಸ್ ಎಜುಕೇಷನ್ ಬಗ್ಗೆನೂ ಮಾತಾಡ್ತೀನಿ ಸ್ವಲ್ಪ. ಓಕೆ, 6 to 14 years ಆ್ಯಸ್ ಎ ಫಂಡಮೆಂಟಲ್ ರೈಟ್. ಆ್ಯಸ್ ಎ ಫಂಡಮೆಂಟಲ್ ರೈಟ್. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? 1947. 2002 ಇದನ್ನು ಫಂಡಮೆಂಟಲ್ ರೈಟ್ ಮಾಡಬೇಕು ಅಂತ ಸರ್ಕಾರದ ತಲೆಗೆ ಬಂತು. ಅದಕ್ಕೆ ಅವ್ರು ಹೇಳಿದ್ರು, ಬ್ರಾಹ್ಮಣರಿಗೆ ಮಾತ್ರ ಕ್ಲಾಸಸ್ ನಡೀತಾ ಇತ್ತು, ಇನ್ನೊಬ್ಬರಿಗೆ ಇದ್ದಿಲ್ಲ ಅಂತ. When something is not your fundamental right, that can be denied to anybody. ನಮ್ಮ ದೇಶದಲ್ಲಿ ಆ ಥರ ಆಗಲಿಲ್ಲ, ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ವಿ, ಅದು ಪ್ರಶ್ನೆ ಬೇರೆ. ಬಟ್ ಫಂಡಮೆಂಟಲ್ ರೈಟ್ ಅಂತ ನೀವು ಕೇಳೋಕ್ಕಾಗ್ತಾ ಇದ್ದಿಲ್ಲ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಅಮೆಂಡ್ಮೆಂಟ್. That is the beauty of this amendment.
ನಾನು ಇದನ್ನು ಯಾಕೆ ಇಷ್ಟು ಒತ್ತಾಯ ಮಾಡಿ ಹೇಳ್ತಾ ಏನಂದರೆ, ಆ್ಯಸ್ ಎ ಟೀಚರ್ ಅಥವಾ ವುಡ್ ಬಿ ಟೀಚರ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ವರ್ ದ ಡಿಫಿಕಲ್ಟೀಸ್ ಇನ್ ಎಜುಕೇಷನ್. ಅಷ್ಟು ಸುಲಭ ಇದ್ದಿಲ್ಲ. ಅಷ್ಟು ಸುಲಭ ಇದ್ದಿಲ್ಲ, ಎಲ್ರಿಗೂ ಎಜುಕೇಷನ್ ಸಿಗ್ತಾ ಇದ್ದಿಲ್ಲ. ಇಟ್ಸ್ ಎ ಕ್ವೆಶನ್ ಆಫ್ ಹ್ಯಾವ್ ಆ್ಯಂಡ್ ಹ್ಯಾವ್ ನಾಟ್. ಆ ಥರ ಪರಿಸ್ಥಿತಿ ಆಗಿತ್ತು. ಈಗ ಇನ್ಫ್ಯಾಕ್ಟ್ ಎಲ್ಲೇ ನೀವು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನೀವು ನೋಟ್ಸ್ ಎಲ್ಲ ನೋಡಿದಾಗ ಇವೆಲ್ಲ ಸಿಗೋದಿಲ್ಲ ನಿಮಗೆ. ಬಿಕಾಸ್ ದೇ ನೆವರ್ ಲಿಂಕ್ ಎಜುಕೇಷನ್ ವಿತ್ ದಿ ಫಂಡಮೆಂಟಲ್ ರೈಟ್. ನಿಮಗೆಲ್ಲೂ ಸಿಗೋದಿಲ್ಲ ಇದು. ನಿಮಗೆ IAS ಆಫೀಸರ್ ನೋಟ್ಸ್ ಎಲ್ಲನೂ ಸಿಗುತ್ತೆ ನಿಮಗೆ ಎಜುಕೇಷನಲ್ಲಿ. ಈ ಎಲ್ಲನೂ ಈ ಸಿಲೆಬಸ್ ಇದೆಯಲ್ಲ, ದೀಸ್ ಆರ್ ಆಲ್ ಕಾಪಿಡ್ ಫ್ರಮ್ what was not there and how it became possible. That is the beauty of this amendment. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, as a fundamental right in such a manner as the state may by law determine. ಈಗೆಲ್ಲ ಏನಾದ್ರು ಹಿಂದಿನಲ್ಲಿ ಪಾಠ ಮಾಡಬೇಕು, ಹಿಂದಿ ಬರಬೇಕು ಅಂದ ತಕ್ಷಣ ನಮ್ಮ ಪಕ್ಕದ ಸ್ಟೇಟ್ನವರು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ, ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. ವಿಚಿತ್ರ ಏನು ಅಂತೇಳಿದ್ರೆ, ದ ಮೇನ್ ಇನ್ಸ್ಟಿಟ್ಯೂಷನ್ ಫಾರ್ ಲರ್ನಿಂಗ್ ಹಿಂದಿ ಇನ್ ಸೌತ್ ಇಂಡಿಯಾ ಈಸ್ ಇನ್ ಚೆನ್ನೈ. ಅವರೇ ಹಿಂದಿ ಬೇಡ ಅಂತಾರೆ. ಎವ್ರಿ ಡೇ ದೇ ಪ್ರೊಡ್ಯೂಸ್ ನಿಯರ್ಲಿ 1,00,000 ಗ್ರ್ಯಾಜುಯೇಟ್ಸ್ ಇನ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇನ್ ಹಿಂದಿ. ವಿಚಿತ್ರ. ಇರಲಿ, ಯಾಕೆ ಸ್ಟೇಟ್ ಅನ್ನೋದು ಒಂದು ಕಡೆ ಬರೆದಿಟ್ಕೊಳ್ಳಿ. ಓಕೆ, ಸ್ಟೇಟ್ ಅನ್ನೋದು ಬರೆದಿಟ್ಕೊಳ್ಳಿ. ಸ್ಟೇಟ್ ಮೇ ಬೈ ಲಾ ಡಿಟರ್ಮೈನ್. ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಗೆ ಬೇಕಾಗುತ್ತೆ. ಮತ್ತೆ ಇಲ್ಲಿ ನೋಡಿ ಹೆಂಗೆ ಗೊಂದಲ ಸೃಷ್ಟಿಯಾಗುತ್ತೆ ಅಂದರೆ, NEP 2020 ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ನಂತರ ಕೆಲವು ಸ್ಟೇಟ್ಸ್ ತಗೊಂಡ್ರು, ಕೆಲವು ಸ್ಟೇಟ್ಸ್ ತಗೊಂಡಿಲ್ಲ. ನಮಗೆ ಬೇಡ ಸ್ವಾಮಿ. ಯಾವ ಸರ್ಕಾರ ಅಂತ ನೋಡಬೇಡಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇವತ್ತು ಅವರಿದ್ದಾರೆ, ನಾಳೆ ಇನ್ನೊಬ್ಬರು ಬಂದು ಕೂತ್ಕೋತಾರೆ. ಆ ಎಜುಕೇಷನ್ ಪಾಲಿಸಿ ಸರಿ ಇದೆಯೋ ಇಲ್ವೋ ಅಂತ ನೋಡಿ ಫಸ್ಟು. ಅದನ್ನು ಮಾಡಲ್ಲ. ಆ ಸರ್ಕಾರ ಮಾಡಿ ನಮಗೆ ಬೇಡ. ನಮ್ಮ ಸರ್ಕಾರ ಸ್ಟೇಟಲ್ಲಿ ಬೇರೆದು. ಅದಕ್ಕೆ ಡಿಟರ್ಮೈನ್ ಬೈ ಲಾ ಅಂತ ಹೇಳಿರೋದು ನಾನು. ಅದು ನೋಟ್ ಮಾಡಿ ಇಟ್ಕೊಳ್ಳಿ, ಚರ್ಚೆಗೆ ಬರುತ್ತೆ ಅದು ಮತ್ತೆ. ನೆಕ್ಸ್ಟ್ ಪಾಯಿಂಟ್, Article 21A is a part of the fundamental rights given to a citizen of India. Article 21A is a part of the fundamental right given to citizen of India. ಹಾಗಂತ ಹೇಳಿ ಬೇರೆ ದೇಶದವ್ರು ಇಲ್ಲಿ ಎಜುಕೇಷನ್ಗೆ ಬರೋಕ್ಕೆ ಸಾಧ್ಯ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಾರಲ್ಲ ಈಗ ಆಫ್ರಿಕನ್ಸು ಮತ್ತು ಈಗ ಮಿಡ್ಲ್ ಈಸ್ಟಿಂದ ಎಲ್ಲ ಬಂದು ನಮ್ಮಲ್ಲಿ ಓದ್ತಾರೆ. ಶ್ರೀಲಂಕನ್ಸ್ ಇದ್ದಾರೆ, ಬಾಂಗ್ಲಾದೇಶೀಸ್ ಇದ್ದಾರೆ, ಆಫ್ಘಾನೀಸ್ ಇದ್ದಾರೆ. ಬರ್ಬೋದು, ಓದ್ಬೋದು. ಆದರೆ ಅದು ಫಂಡಮೆಂಟಲ್ ರೈಟ್ ಆಗಲ್ಲ ಅವ್ರಿಗೆ. ದೇ ಕ್ಯಾನ್ ಬಿ ಡಿನೈಡ್ ಅಡ್ಮಿಷನ್. They cannot claim admission in Indian university, Indian education system under fundamental right. ಆ ವ್ಯತ್ಯಾಸನ ಗಮನ ಇಟ್ಕೊಂಡಿರಿ. ಫಂಡಮೆಂಟಲ್ ರೈಟ್ಸ್ ಅಪ್ಲೈ ಟು ಓನ್ಲಿ ಸಿಟಿಸನ್ಸ್ ಆಫ್ ಇಂಡಿಯಾ. ಹೂ ಇಸ್ ಸಿಟಿಸನ್ ಆಫ್ ಇಂಡಿಯಾ ಅದರ ವ್ಯಾಖ್ಯಾನ ಮತ್ತೆ ಇಲ್ಲಿ ಮಾಡೋದು ಬೇಕಾಗಿಲ್ಲ. ಅದು ಐ ಥಿಂಕ್ ಇಟ್ಸ್ ಅಂಡರ್ಸ್ಟುಡ್.
ಸೊ ಆರ್ಟಿಕಲ್ 12 ಇಂದ ಹಿಡಿದು ಆರ್ಟಿಕಲ್ 35ವರೆಗೂ ನಮ್ಮ ಸಂವಿಧಾನ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಚರ್ಚೆ ಮಾಡುತ್ತೆ. ಆಲ್ ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಕಮ್ ದೇರ್. ಇಲ್ಲಿ ಒಂದು ಪಾಯಿಂಟ್ ಏನಿದೆ ಅಂದರೆ, ಇದು ಬೇಕಾದ್ರೆ ಫುಟ್ಪಾತಲ್ಲಿ ಬರ್ಕೊಳ್ಳಿ. These human rights are conferred upon the citizens of India, and these are inviolable. INVIOLABLE. These are inviolable. ಅಂದರೆ ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಕೊಡೋಕೆ ಆಗೋದಿಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನಿಲ್ಲಿ ಹ್ಯೂಮನ್ ರೈಟ್ಸ್ ಎಜುಕೇಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಇನ್ನೊಂದು ಕ್ಲಾಸಲ್ಲಿ ಅಂತ ಹೇಳ್ತಾ ಇರೋದು. ಯಾಕಂದರೆ ಫಂಡಮೆಂಟಲ್ ರೈಟ್ ಈಸ್ ಡೈರೆಕ್ಟ್ಲಿ ಲಿಂಕ್ ಟು ಹ್ಯೂಮನ್ ರೈಟ್ಸ್. ಈ ಹ್ಯೂಮನ್ ರೈಟ್ಸಲ್ಲಿ ಏನೇನು ಬರುತ್ತೆ? ಹೌ ಇಸ್ ದಿಸ್ ಲಿಂಕ್ ಟು ಎಜುಕೇಷನ್? ಹ್ಯೂಮನ್ ರೈಟ್ಸ್ ಎಜುಕೇಷನ್ ಅನ್ನೋದು ಇವಾಗ ಬರುತ್ತೆ, ಪ್ರಾಬಬಲಿ ಇನ್ ಅದರ್ ಫ್ಯೂ ಇಯರ್ಸ್, ಲೈಕ್ ಎನ್ವೈರ್ನ್ಮೆಂಟಲ್ ಎಜುಕೇಷನ್ ಅವೆಲ್ಲ ಬಂದಂಗೆ ಹ್ಯೂಮನ್ ರೈಟ್ಸ್ ಎಜುಕೇಷನು ಬರುತ್ತೆ ನಮ್ಮಲ್ಲಿ. ಯಾಕಂದರೆ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಡಸ್ ನಾಟ್ ನೋ ವಾಟ್ ಈಸ್ ಹ್ಯೂಮನ್ ರೈಟ್. ಅಲ್ಲ, ಹಾಗಂತ ಹೇಳ್ಬಿಟ್ಟು ನೀವು ಕೋರ್ಟ್ಗೆ ಹೋಗಿ ಜಗಳ ಮಾಡಬೇಕಂತ ನಾನೇನು ಹೇಳ್ತಾ ಇಲ್ಲ. ಮೋಸ್ಟ್ ಆಫ್ ಅಸ್ ಡೋಂಟ್ ನೋ ವಾಟ್ ಹ್ಯೂಮನ್ ರೈಟ್ ಈಸ್. ಯಾರಿಗಾನ ಗೊತ್ತಾ ವಾಟ್ ಈಸ್ ಹ್ಯೂಮನ್ ರೈಟ್? ವಾಟ್ ಈಸ್ ಹ್ಯೂಮನ್ ರೈಟ್? ಸಂವಿಧಾನಕ್ಕೇನು ಹೋಗಬೇಡಿ. ವಾಟ್ ಈಸ್ ಬೇಸಿಕಲಿ ಹ್ಯೂಮನ್ ರೈಟ್? ಜೋರಾಗಿ ಹೇಳಿ. ಸ್ವಲ್ಪ ಜೋರಾಗಿ. ಫೆಸಿಲಿಟಿ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು United Nations Declaration of Human Rights 1948, UDHR, Universal Declaration of Human Rights 1948. ಹ್ಯೂಮನ್ ರೈಟ್ಸಲ್ಲೂ 3 ಥರ ಇದೆ. ಒಂದು, ರೈಟ್ ಟು ಲೈಫ್. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ರೈಟ್ ಟು ಲೈಫೇ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಅಲ್ಲ, ಹುಟ್ಟೋದು ಮುಖ್ಯ ಅಲ್ಲ, ಹುಟ್ಟಾದ್ಮೇಲೆ ನಾವು ಬದುಕಬೇಕಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಅಥವಾ ಯಾವುದೇ ಒಂದು ಸಂಸ್ಥೆ. ನಮ್ಮಲ್ಲಿ ಹ್ಯೂಮನ್ ರೈಟ್ನಲ್ಲಿ ವಯೋಲೇಷನ್ಸ್ನಲ್ಲಿ violation of right to live itself is a big problem. ಎರಡನೇದು, ಜೀವನ ಮಾಡೋದಲ್ಲ, ಜೀವನ ಈವನ್ ಒಂದು ಆ್ಯನಿಮಲು ಮಾಡ್ಕೊಳ್ಳುತ್ತೆ, ಇಲ್ಲ ಅಂತಿಲ್ಲ. ರೈಟ್ ಟು ಲಿವ್ ವಿತ್ ಡಿಗ್ನಿಟಿ. ದಟ್ ಈಸ್ ರೈಟ್ ಟು ಡಿಗ್ನಿಟಿ. ಮೊದಲನೇದು ರೈಟ್ ಟು ಲೈಫ್, ನೆಕ್ಸ್ಟ್ ರೈಟ್ ಟು ಡಿಗ್ನಿಟಿ. ಡಿಗ್ನಿಫೈಡ್ ಆಗಿ ಬದುಕಬೇಕು. ಅದೇನೇ ಆಗಿರ್ಬೋದು, ಭಿಕ್ಷುಕನೇ ಆಗಿರ್ಬೋದು ಅಥವಾ ಒಂದು ದೊಡ್ಡ ವ್ಯಾಪಾರಸ್ಥನೇ ಆಗಿರ್ಬೋದು, ಅವನವನ ಡಿಗ್ನಿಟಿ ಇರುತ್ತೆ ಅವನು. ದಟ್ ನೋಬಡಿ ಕ್ಯಾನ್ ಕ್ವೆಶ್ಚನ್. ಮೂರನೇದು ಹ್ಯೂಮನ್ ರೈಟ್ಸಲ್ಲಿ ರೈಟ್ ಟು ಎಜುಕೇಷನ್.
ನೋಡಿ 1948 ಇದು ಡಿಕ್ಲರೇಷನ್ ಯುನೈಟೆಡ್ ನೇಷನ್ ಅವ್ರು ಮಾಡಿದ್ರು. 1915 ನಾವು ಇದಕ್ಕೆ ಸಹಿನೂ ಸಹ ಮಾಡಿದ್ದೀವಿ. ವೆನ್ ವಿ ಬಿಕೇಮ್ ದಿ ಮೆಂಬರ್ ಆಫ್ ಯುನೈಟೆಡ್ ನೇಷನ್, ಅಂದರೆ ಇಂಡಿಯಾ, ಭಾರತ ದೇಶ, ನಾವು ಅದಕ್ಕೆ ಸಹಿ ಹಾಕಿ ನಾವು ಅದನ್ನು ಒಪ್ಕೊಂಡಿದ್ದೀವಿ. ಹ್ಯೂಮನ್ ರೈಟ್ಸ್ ಡಿಕ್ಲರೇಷನಲ್ಲಿ 30 ಆರ್ಟಿಕಲ್ಸ್ ಇದೆ. ದೇರ್ ಆರ್ 30 ಆರ್ಟಿಕಲ್ಸ್ ಇನ್ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್. ಆ 30 ಆರ್ಟಿಕಲ್ ಎಲ್ಲಾನು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದರದ್ದು ಒಂದು ಪಟ್ಟಿ ಮಾಡಿಟ್ಟಿದ್ದೀನಿ, ಬಹುಶಃ ಅದನ್ನು ಐ ಶೇರ್ ವಿತ್ ಯು. ವಾಟ್ ಆರ್ಟಿಕಲ್ ಆಫ್ UN ಮ್ಯಾಚಸ್ ವಿತ್ ವಾಟ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಮಾಡಿಟ್ಟಿದ್ದೀನಿ. 30ಕ್ಕೆ 30 ಮ್ಯಾಚ್ ಆಗೋದು, ಒಂದು ಬಿಡೋಕ್ಕಾಗೋದಿಲ್ಲ. ನೀವು ಕೇಳೋದು, ಇದನ್ನ ಯಾಕೆ ಇದನ್ನೆಲ್ಲ ಸುತ್ತಿ ಬಳಸಿ ಹೇಳ್ತಾ ಇದ್ದಾರೆ, UGCಗೆ ಯಾಕೆ ಹೋಗ್ತಾ ಇಲ್ಲ ಇವರು? ಇನ್ನು ಡೆಲ್ಲಿ ತುಂಬ ದೂರ ಇದೆ. ಅನ್ಫಾರ್ಚುನೇಟ್ಲಿ ನಮಗೆ ರೈಟ್ ಟು ಎಜುಕೇಷನ್ ಬಂದಿದ್ದು ಯಾವಾಗ? 1915 ನಮ್ಮ ಹತ್ರ ರೈಟ್ ಟು ಎಜುಕೇಷನ್ ಇದ್ದಿಲ್ಲ, ರೈಟ್ ಟು ಲೈಫು ಇದ್ದಿಲ್ಲ, ರೈಟ್ ಟು ಡಿಗ್ನಿಟಿನೂ ಇದ್ದಿಲ್ಲ. ದಟ್ ಈಸ್ ದಿ ಟ್ರ್ಯಾಜಿಡಿ ಆಫ್ ಅವರ್ ಕಂಟ್ರಿ. ಇಲ್ಲದೆ ನಾವು ಹೀಗಿರಬೇಕಾಗಿತ್ತ ಇವತ್ತು? ಯೋಚನೆ ಮಾಡಿ. ದಿಸ್ ಈಸ್ ದಿ ಟ್ರ್ಯಾಜಿಡಿ ಆಫ್ ಅವರ್ ಕಂಟ್ರಿ. ಅಗ್ರಿಮೆಂಟ್ ಮೇಲೆ ಸೈನ್ ಹಾಕಿಬಿಡ್ತೀವಿ, ಅಗ್ರಿಮೆಂಟ್ ಪ್ರಕಾರ ನಡೆಯಲ್ಲ. ನಮ್ಮ ದುರಂತ ಅದು. ಸೊ ಆ್ಯಸ್ ಸ್ಟೂಡೆಂಟ್ಸ್ ಆಫ್ ಹೈಯರ್ ಲರ್ನಿಂಗ್ ಯು ಶುಡ್ ಹ್ಯಾವ್ ದಿಸ್ ನಾಲೆಡ್ಜ್ ವಿತ್ ಯು. ಅದಕ್ಕೋಸ್ಕರ ಇದನ್ನೆಲ್ಲ ತರ್ತಾ ಇದ್ದೀನಿ. ಇಲ್ದರೆ ಪುಸ್ತಕದ ಬದನೇಕಾಯಿ ನೀವು, ನಾನು. ಜಸ್ಟ್ ಒಂದು ಪಟ್ಟಿ, ಫಂಡಮೆಂಟಲ್ ರೈಟ್ಸ್ ಏನು ಅನ್ನೋದು ಇಲ್ಲಿದೆ, ಬರ್ಕೊಳ್ಳೋದೇನು ಬೇಕಾಗಿಲ್ಲ. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 to 18 ಬರುತ್ತೆ. ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19 to 22 ಬರುತ್ತೆ. ಅದಿರೋದ್ರಿಂದಾನೇ ನಾನು ನಿಮ್ಮ ಮುಂದ್ಗಡೆ ನಿಂತ್ಕೊಂಡು ಮಾತಾಡೋಕೆ ಸಾಧ್ಯ ಆಗ್ತಾ ಇದೆ. ಅದು ಇಲ್ಲದೆ ಹೋಗಿದ್ದು ನಾನು ಇವತ್ತು ಮಾತಾಡೋಕೆ ಆಗ್ತಾ ಇದ್ದಿಲ್ಲ, ಇಲ್ಲಿ ಜಿಪ್ ಹಾಕೋಬೇಕಾಗ್ತಾ ಇತ್ತು. ಈಗ ಅದೇ ತುಂಬ ಚರ್ಚೆ ನಡೀತಾ ಇದೆ. ಆರ್ಟಿಕಲ್ 19 ನಮ್ಮ ದೇಶದಲ್ಲಿ ಸತ್ತೋಗಿದೆ. ಬಿಕಾಸ್ ಇಟ್ ಪ್ರೊವೈಡ್ಸ್ ಅಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಆಯಿತಾ? ಅದು ಸತ್ತೋಗಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಂದ್ಕೊಂಡಿದ್ದಾರೆ ಅದು ಸತ್ತೋಗಿದೆ ಅಂತ. ಅದು ಸಾಯಿಸೋಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಫಂಡಮೆಂಟಲ್ ರೈಟ್ಸ್ ಆರ್ ಇನ್ವಾಯಲಬಲ್. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಯಾಕಂದ್ರೆ ಹೆದರ್ಕೋತೀವಿ ನಾವು ಪೊಲೀಸ್ನವ್ರು ಇಟ್ಕೊಂಡು ಹೋಗ್ಬಿಡ್ತಾರೆ ಅಂತ. ಎಲ್ಲೂ ಇಲ್ಲ. ಮೇಡಮ್ ಗೊತ್ತಿರ್ಬೋದು ಇದು ಆರ್ಟಿಕಲ್ 19 ಹೇಗೆ ಕೆಲಸ ಮಾಡುತ್ತೆ ಅಂತ. ಪತ್ರಿಕಾ ಸ್ವಾತಂತ್ರ್ಯನೂ ಅಲ್ಲೇ ಬರೋದು. ಇದೆಯಾ ಮೇಡಮ್ ಪತ್ರಿಕಾ ಸ್ವಾತಂತ್ರ್ಯ? ಇದೆಯಾ? ಅಲ್ಲ ಹೇಳಿ, ಇದ್ದರೆ ಇದೆ ಅಂಥೇಳಿ, ಇಲ್ದರೆ ಇಲ್ಲ ಅಂಥೇಳಿ. ನಾಚಿಕೊಳ್ಳೋದೇನಿದೆ ಅದರಲ್ಲಿ? ಇದೆಯಾ? ಹಾಂ, ಅಯ್ಯೋ, ಇದ್ದಿದ್ರೆ ನಾನು ಯಾಕೆ ಹಿಂಗಿರಬೇಕಾಗಿತ್ತು? ಸಂವಿಧಾನದಲ್ಲಿದೆ, ಒಪ್ಕೊಳ್ತೀನಿ. ಬೇಕಾದಷ್ಟಿದೆ. ಆರ್ಟಿಕಲ್ 14 to 35 ಬೇಕಾದಷ್ಟಿದೆ. ನೆಕ್ಸ್ಟ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್. ಮೂರನೇ ರೈಟ್ ಇದು. ಆರ್ಟಿಕಲ್ 23, 24 ಬರ್ಕೋಬೇಡಿ, ಇದನ್ನೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ. ದೆನ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಇಲ್ಲೇ ತುಂಬ ಗಲಾಟೆ ನಡೀತಾ ಇರೋದು. ಅವನು ಯಾವನೋ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ನಲ್ಲಪ್ಪ, ಅಲ್ ಜೊಹೇರಿ ಅನ್ನೋನು, ಮಂಡ್ಯ ಒಂದು ಪ್ರಾಬ್ಲಮ್ಗೆ ಅವನು ಮೊನ್ನೆ ಅವನು ಹೊಡೆದು ಸಾಯಿಸ್ಬಿಟ್ರತ್ಲೆ. ಅವನ ಕಥೆನೂ ಮುಗಿದೋಯ್ತು. ಒಸಾಮಾ ಬಿನ್ ಲದನ್ ನಂಬರ್ 2 ಇವನು.
ಅವನ ಕಥೆನೂ ಮುಗೀತು, ಇನ್ಯಾರು ನೋಡೋಣ. ಇವನು ಪಾಪ ಬಾಲ್ಕನಿಲಿ ನಿಂತಿದ್ದಾರೆ, ಹೆಂಡತಿ ಮಕ್ಕಳೆಲ್ಲ ಕೆಳಗಡೆ ಇದ್ದಾರೆ. ಬಾಲ್ಕನಿಯಿಂದ ಕೆಳಗಡೆ ಇಳಿದು ಬರಲೇ ಇಲ್ಲ, ಅಲ್ಲೇ ಕತ್ಕೊಯ್ದುಬಿಟ್ರು ಅವನು. ಅಮೇರಿಕಾದಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನ್ ಮನೆಯಲ್ಲಿ ಅವ್ನು ಕತ್ಕೊಯ್ದಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ ಯಾವ ಥರ ಅಟ್ಯಾಕ್ ಆಗಿರಬೇಕು. ನೆಕ್ಸ್ಟ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಆದರೆ ವಿಚಿತ್ರ ಏನಂತ ಹೇಳಿದ್ರೆ, ರೈಟ್ ಟು ಫ್ರೀಡಮ್ನಲ್ಲಿ ಎಜುಕೇಷನಲ್ ರೈಟ್ ಬರುತ್ತೆ ನಮಗೆ, ಆರ್ಟಿಕಲ್ 21A. ಸೊ ಕಲ್ಚರಲ್ ಆ್ಯಂಡ್ ಎಜುಕೇಷನ್ ರೈಟ್ಸ್ 29 and 30, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ 30 and 32 and above. These are the fundamental rights. Part 2 of education. Part 1, Indian Constitution ಪ್ರಕಾರ ಏನು ಅಂದರೆ 21A ಪ್ರಕಾರ ಇಟ್ ಬಿಕಮ್ಸ್ ಎ ಫಂಡಮೆಂಟಲ್ ರೈಟ್. ಸೊ ರೈಟ್ ಟು ಎಜುಕೇಷನ್, ರೈಟ್ ಟು ಲೈಫ್ ಅಂತೆಲ್ಲ ಬರುತ್ತೆ. Part 4 of the Indian Constitution, Directive Principles of State Policy. ಇಲ್ಲಿ ಆರ್ಟಿಕಲ್ 45ನಲ್ಲಿ ಎಜುಕೇಷನ್ ಬರುತ್ತೆ. ಬೇಕಾದಷ್ಟು ಇದೆ ಅದರಲ್ಲಿ 2 ಭಾಗ ಇಂಪಾರ್ಟೆಂಟು. Provision for free and compulsory education for children. ಇನ್ನೊಂದು ಮೇಜರ್ ಪಾಲಿಸಿ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಪ್ರೊವಿಷನ್ ಫಾರ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಟು ಚಿಲ್ಡ್ರನ್ ಬಿಲೋ ದಿ ಏಜ್ ಆಫ್ 6 years. ಅಲ್ಲೇ ಈ ಅಂಗನವಾಡಿ ಕೇಂದ್ರ ಎಲ್ಲ ಬರೋದು, ಮಕ್ಕಳಿಗೆ ನೋಡ್ಕೋಬೇಕು ಅಂತೆಲ್ಲ. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಯಾಕೆ ತಗೊಂಬಂದೆ ಇಲ್ಲಿ? ದ ರೀಸನ್ ಈಸ್ ಎಜುಕೇಷನ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ನಮ್ಮ ರಾಜ್ಯಗಳಲ್ಲಿ ಎಜುಕೇಷನ್ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಡಿಟರ್ಮೈನ್, ದಟ್ ಈಸ್ ವೈ ಡಿಟರ್ಮೈನ್ ಬೈ ಲಾ ಅಂತ ನಾನು ಹೇಳಿದ್ದು. ಸ್ಟೇಟ್ ಶಾಲ್ ಡಿಟರ್ಮೈನ್ ಬೈ ಲಾ. So on one side, we have a constitutional guarantee brought in the form of an amendment in the parliament, but implementation ನಡೆಯೋದಲ್ಲಿ state. So honestly speaking, we don't have a national education policy, because it is left to the state to implement it or not. It is left to the state to implement it or not. So ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರಿ. ಸೊ ಎಜುಕೇಷನ್ ಈಸ್ ನಾಟ್ ಯೆಟ್ ರಿಸಾಲ್ವ್ಡ್ ಅನ್ನೋದಕ್ಕೆ ಪೀಠಿಕೆ ಇದು. ಹಾಗಾಗಿ ವಿ ಹ್ಯಾವೆಂಟ್ ರೀಚ್ ದಟ್ ಸ್ಟೇಟ್ ಆಫ್ ಯೂನಿವರ್ಸಲ್ ಎಜುಕೇಷನ್. ಇವಾಗಲೂ ಒಂದೊಂದು ಸ್ಟೇಟ್ನಲ್ಲಿ ಒಂದೊಂದು ಥರ ಎಜುಕೇಷನ್ ಇದೆ. ಪಾಪ ಯಾವುದಾದ್ರು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಬಂದ ಅಂತೇಳಿದ್ರೆ ಅವನ ಮಾರ್ಕ್ಸ್ ಕಾರ್ಡ್ನ ಈ ಸ್ಟೇಟ್ನವ್ರು ಅರ್ಥ ಮಾಡ್ಕೊಳ್ಳಲ್ಲ, ಆ ಸ್ಟೇಟ್ನವ್ರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಕೊಡಲ್ಲ. ಅದರ ಅನುಭವ ನನಗಾಗಿದೆ. ಆಗ ನಾನು ಆಂಧ್ರದಿಂದ ಕರ್ನಾಟಕಕ್ಕೆ ಬಂದೆ. ಅಡ್ಮಿಷನ್ ಮಾಡಿಸೋರಿಗೆ ನಮ್ಮ ಅಪ್ಪನಿಗಂತೂ ಏನೂ ಅರ್ಥ ಆಗಲಿಲ್ಲ. ಅದು ಹೆಂಗೆ ಕೊಡ್ತಾರೋ ನೋಡಪ್ಪ, ಇಲ್ದಿರೋ ವಾಪಸ್ ಹೋಗು ಅಂತೇಳಿ ನನ್ನ ಕಾಲೇಜ್ ಮುಂದ್ಗಡೆ ಬಿಟ್ಬಿಟ್ಟು ಹೊಡೋಗ್ಬಿಡುತ್ತೆ. ಸೊ ನನ್ನ ಜಮಾನದಲ್ಲೂ ಹಾಗೆ ಇದೆ, ಇವತ್ತಿಗೂ ಹಾಗೆ.
What is recognized in one state is not recognized in another state. So these are some of the fallacies ಏನು ಹೇಳ್ತಾರೆ ಒಂಥರ ಗೊಂದಲಗಳನ್ನ ಗಮನ ಇಟ್ಕೊಂಡಿರ್ಬೇಕು ನೀವು ಆ್ಯಸ್ ಎ ಟೀಚರ್. ಹೇಳ್ತಾರೆ ಅಡ್ಮಿಷನ್ ಸಿಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ ಇವನಿಗೆ, ಪ್ರಾಬ್ಲಮ್ ಏನು? ನನಗೆ ತುಂಬ ಆಸೆ ಇತ್ತು ನಾನು ಡಾಕ್ಟ್ರ್ ಆಗಬೇಕು ಅಂತ. ನಮ್ಮಮ್ಮ ಅಂತ ನನ್ನ ಮಗ ಡಾಕ್ಟ್ರ್ ಆಗೋಗ್ತಾನೆ. ಸೊ ಮೆಡಿಕಲ್ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕು ಅಂದರು, 10 ರೂಪಾಯಿ ನಮ್ಮಪ್ಪ ಕೊಟ್ಟರು, ಹಾಕಿದೆ, ಸೀಟ್ ಸಿಗಲಿಲ್ಲ. ನಾಟ್ ಬಿಕಾಸ್ ಆಫ್ ಮೈ ಮಾರ್ಕ್ಸ್. ಅವ್ರೇನು ಹೇಳಿದ್ರು, ಡೊಮಿಸಿಲಿಟಿ ಇಲ್ಲ ನಿನಗೆ, 10 ವರ್ಷ ನೀನು ನಮ್ಮ ಕರ್ನಾಟಕದಲ್ಲಿ ಓದಲಿಲ್ಲ, ಹಾಗಾಗಿ ನಿನಗೆ ಕೊಡೋದಿಲ್ಲ. ನಾ ಎಲ್ಲೂ ಓದಲೇ ಅಲ್ವ 10 ವರ್ಷ, ಮನೇಲಿ ಕೂತಿದ್ನ. ಐ ಸ್ಟಡಿಡ್ ಇನ್ ಅನದರ್ ಸ್ಟೇಟ್. ಕರ್ನಾಟಕದಾಗ ಇಲ್ಲೂ ಓದಲಿಲ್ಲಪ್ಪ ನೀನು ಕರ್ನಾಟಕದಲ್ಲಿ ಓದಿದ್ರೆ ನೀನು ಕೊಡ್ತಾ ಇದ್ವಿ, ನೀನು ಅಲ್ಲಿ ಓದ್ಕೊಂಬಂದಿದ್ದೆ, ಹಾಗಾಗಿ ನೀನು ಡೊಮಿಸೈಲ್ ಅಲ್ಲ. ಸ್ವಾಮಿ ನಾನು 1 ವರ್ಷ ಜಾಸ್ತಿನೇ ಓದಿದ್ದೀನಿ, 2 ಇಯರ್ಸ್ ಜಾಸ್ತಿ ಇದೆ ನಂದು, 12 ವರ್ಷ ಓದಿದ್ದೀನಿ ನಾನು. ಇಲ್ಲಿ 11 ವರ್ಷ, ಯಾಕೆಂದ್ರೆ PUC ಆಗಿ 1 ವರ್ಷ ಇದ್ದಿದ್ದು, ನಂದು ಇಂಟರ್ಮೀಡಿಯೇಟ್ 2 ಇಯರ್ಸ್ ಇತ್ತು. ಅವೆಲ್ಲ ಲೆಕ್ಕಕ್ಕೆ ಬರಲ್ಲ, 10 ವರ್ಷ ನೀನು ಇಲ್ಲಿ ಓದಲಿಲ್ಲ. ದಿಸ್ ಈಸ್ ದಿ ಪ್ರಾಬ್ಲಮ್. ಐ ಆಮ್ ಶ್ಯೂರ್ there are many people here, they also know these issues. ಬಿಡಿ, ಮೇಷ್ಟ್ರಾದೆ ತಪ್ಪೇನಿಲ್ಲ ಅವರಲ್ಲಿ. So 2 things you have to remember. One, MHRD was converted to Ministry of Education through the 86th Amendment, bringing Article 21A, which guarantees education as a fundamental right. Second is, it is left to the state to make a law and determine how to provide education. So national government nor education policy ಮಾಡ್ಕೊಂಬಂದರೆ ಎಲ್ಲ ಸ್ಟೇಟ್ಗಳನ್ನು ಒಪ್ಕೊಂಡು ಆಯಿತು ಸ್ವಾಮಿ ನಾವು ಹಾಗೆ ಮಾಡ್ತೀವಿ ಅಂತ ಏನೂ ರೂಲ್ಸ್ ಇಲ್ಲ. ಅದೇ ಆ ಫಾರ್ಮಿಂಗ್ ಲಾಗೂ ಇದ್ದಿದ್ದು. ಅದನ್ನು ಯಾಕೆ ಸಾಮಾನ್ಯ ಜನರು ಅರ್ಥ ಮಾಡ್ಕೊಂಡಿಲ್ವೋ ಗೊತ್ತಿಲ್ಲ. ಆ ಫಾರ್ಮಿಂಗ್ ಲಾಸು ಹಾಗೆ ಇದ್ದಿದ್ದು, ನಿಮ್ಗೆ ಇಷ್ಟ ಇದ್ದರೆ ಇಟ್ಕೊಳ್ಳಿ, ಬಿಟ್ಟರೆ ಬಿಡಿ ಅಂತಿದ್ದಿದ್ದು. ಆದರೆ ಅಲ್ಲಿ ಗಲಾಟೆ ಮಾಡಿ 1 ವರ್ಷ ನಾನು ಪಂಜಾಬಲ್ಲೇ ಇದ್ದೆ. ಆವಾಗ ನನಗೆ ಹೆಚ್ಚು ಕಡಿಮೆ ಒಂದು ಸತಿ ಫ್ಲೈಟ್ಗೆ ಹೋಗುವಾಗ 14,000 ರೂಪಾಯಿ ಲಾಸ್ ಆಗೋಯ್ತು ನನಗೆ. ಟ್ರೈನ್ ಟ್ರ್ಯಾಕ್ ಮೇಲೇ ಸ್ಟ್ರೈಕ್ ಮಾಡೋದು, ನಾನು ಎಲ್ಲಿಗೆ ಹೋಗಲಿ? Now, currently, the entire education, whether it is higher education or school level education, comes under one ministry called Ministry of Education. ಇವಾಗ ಆ ಗೊಂದಲ ಇಲ್ಲ. ಸುಮ್ಮನೆ for information, Union Minister for Education is the authority for Ministry of Education. Union Minister for Education is the highest authority for education in India. ಯಾರು? ಸ್ವಲ್ಪ ಜನರಲ್ ನಾಲೆಡ್ಜ್ ಕಷ್ಟ, ಯಾಕಂದರೆ ಮಿನಿಸ್ಟ್ರಿಗಳು ಯಾವಾಗ ಎಲ್ಲಿ ಚೇಂಜ್ ಆಗೋಗ್ಬಿಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿವೆ, ಇವರು ಚೇಂಜ್ ಆಗಲಿಲ್ಲ. ಧರ್ಮೇಂದ್ರ ಪ್ರಧಾನ್, ಸುಮ್ಮನೆ ನೋಟ್ ಮಾಡಿ ಇಟ್ಕೊಳ್ಳಿ, ಎಲ್ಲೋ ಒಂದು ಕೆಲಸಕ್ಕೆ ಬರುತ್ತೆ. ಧರ್ಮೇಂದ್ರ ಪ್ರಧಾನ್ is the Union Minister for Education in our country and he heads the Ministry of Education today. ನಾಳೆ ಬೆಳಗ್ಗೆ ಇನ್ನೊಬ್ರು ಬರ್ತಾರೆ, ಅದು ನನ್ನ ಗ್ಯಾರಂಟಿ ಕೊಡೋಕೆ ಆಗಲ್ಲ.
he is assisted by 3 ministers of state. Just below him, organizational chart, Honorable Minister for Higher Education, Dharmendra Pradhan, Union Minister. ಅದರ ಕೆಳಗಡೆ 3 ಜನ ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ದಾರೆ. ಒಬ್ಬರು ಅನ್ನಪೂರ್ಣಾ ದೇವಿ, ಇನ್ನೊಬ್ಬರು ಡಾಕ್ಟರ್ ಸುಭಾಷ್ ಸರ್ಕಾರ್, ಮೂರನೆಯವರು ಡಾಕ್ಟರ್ ರಾಜ್ಕುಮಾರ್ ರಂಜನ್ ಸಿಂಗ್. ಡಾಕ್ಟರ್ ರಾಜ್ಕುಮಾರ್ ರಂಜನ್ ಸಿಂಗ್. ಮತ್ತು ಅದರ ಕೆಳಗಡೆ ಸೆಕ್ರೆಟ್ರೀಸು ಅವರೆಲ್ಲ ಬರ್ತಾರೆ. ಅಷ್ಟು ಎಲಾಬ್ರೇಟ್ ನಮಗೇನು ಅಗತ್ಯ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್. ಇಟ್ಸ್ ಓನ್ಲಿ ಎ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಯು ಪೀಪಲ್. So, after the amendment and the creation of Ministry of Education, this is how it functions at the ministerial level. And they are the highest policy making authorities. ಏನೇ ಮಾರ್ಪಾಡು ಎಜುಕೇಷನಲ್ಲಿ ಬಂದರೆ ಇವರೇ ಸಹಿ ಹಾಕಬೇಕು, ಒಪ್ಪಿಗೆ ಕೊಡಬೇಕು. ಈ ಮಿನಿಸ್ಟ್ರಿದ್ದು 7 ಅಬ್ಜೆಕ್ಟಿವ್ಸ್ ಇದೆ. ಅದರಲ್ಲಿ ಒಂದು ಮೊದಲನೇ ಆಬ್ಜೆಕ್ಟಿವ್ ನಮಗೆ ಬೇಕಾಗಿರೋದು. ಮಿಕ್ಕಿದ್ದು ಯು ಕ್ಯಾನ್ ಜಸ್ಟ್ ಲುಕ್ ಎಟ್ ಇಟ್. ಫಸ್ಟ್ ಆಬ್ಜೆಕ್ಟಿವ್, formulating the national policy on education, formulating the national policy on education and to ensure that it is implemented in letter and spirit. ಅದನ್ನು ಇಲ್ಲಿ ರೆಡ್ ಕಲರ್ನಲ್ಲಿ ಹೈಲೈಟ್ ಮಾಡಿ ಇಟ್ಟಿದ್ದೀನಿ. ಪುನಃ ಹೇಳ್ತೀನಿ, ಅರ್ಜೆಂಟ್ ಏನಿಲ್ಲ, ಬರ್ಕೋಬೋದು. ಫಾರ್ಮುಲೇಟಿಂಗ್ ದಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಆ್ಯಂಡ್ ಟು ಎನ್ಶೋರ್ ದಟ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್. ಅನಂತರ ಬೇಕಾದಷ್ಟಿದೆ, ಜಸ್ಟ್ ಜನರಲ್ ಇನ್ಫಾರ್ಮೇಷನ್. ಇದನ್ನು ಯಾಕೆ ಹೈಲೈಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಫಾರ್ಮುಲೇಟಿಂಗ್ ದಿ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಅವ್ರು ಮಾಡ್ಕೋತಾರೆ. ಇಂಪ್ಲಿಮೆಂಟಿಂಗ್ ಇನ್ ಲೆಟರ್ ಆಫ್ ಸ್ಪಿರಿಟ್ ಇದೆಯಲ್ಲ, ಅದು ಕಷ್ಟ. ಯಾಕೆ ಕಷ್ಟ ಆಗುತ್ತೆ? ಬಿಕಾಸ್ ಎಜುಕೇಷನ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್, ಲೈಕ್ ಪೊಲೀಸ್. ಸೊ ಒಂದು ಸ್ಟೇಟ್ ಸರ್ಕಾರ ಹೇಳುತ್ತೆ ಅದು ಚೆನ್ನಾಗಿಲ್ಲ, ನಮ್ಗೆ ಬೇಡ, ನಮ್ಗೆ ಹಳೇದೇ ಚೆನ್ನಾಗಿದೆ, ಇದು ಬೇಡ, ಹೋಯ್ತು. ಎಲ್ಲಿ ಇಂಪ್ಲಿಮೆಂಟೇಷನ್ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್? ಈ ಎಜುಕೇಷನಲ್ಲಿ ಹಿಂಗಿದೆ ಅಂದರೆ ಇನ್ನು ಲೆಕ್ಕ ಹಾಕೊಳ್ಳಿ, ಬೇರೆ ಮಿನಿಸ್ಟ್ರೀಸ್ ಎಷ್ಟು ಕಷ್ಟ ಇರಬೇಕು ಅಂತ. Now this ministry has 2 major branches. Ministry of Education has 2 major branches. ಮೊದಲನೇದು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. Department of Higher Education under Ministry of Education. ಕನ್ಫ್ಯೂಷನ್ ಇಲ್ಲ ತಾನೆ?
ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇಸ್ ದಿ ಪೇರೆಂಟ್ ಬಾಡಿ. ಅದರಡಿಯಲ್ಲಿ 2 ಡಿಪಾರ್ಟ್ಮೆಂಟ್ಸ್ ಇದೆ, ಮೇಜರ್ ಕ್ಯಾಟಗರೀಸು. ಒಂದು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್, ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಏನು ಮಾಡುತ್ತೆ? All programs and policies of higher education come under this, including the apex bodies. ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ನಲ್ಲಿ ಅಪೆಕ್ಸ್ ಬಾಡೀಸು ಮತ್ತು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ, ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ಪಾಲಿಸೀಸು, ನೀತಿಗಳು, ನಿಯಮಗಳು ಎಲ್ಲನೂ ಇದು ನೋಡ್ಕೊಳ್ಳುತ್ತೆ. ಅರ್ಥಾತ್ UGC and AICTE come under Department of Higher Education, apex body. ಈಗ ಆರ್ಗನೈಸೇಷನ್ ಚಾರ್ಟ್ನ ಗಮನ ಇಟ್ಕೊಳ್ಳಿ. ಮಿನಿಸ್ಟರ್ ಆಫ್ ಹೈಯರ್ ಎಜುಕೇಷನ್, ಆನರಬಲ್ ಯೂನಿಯನ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ಸು. ಅದರ ಅಡಿಯಲ್ಲಿ 2 ಡಿಪಾರ್ಟ್ಮೆಂಟ್ಸ್ ಇದೆ, ಒಂದು ಹೈಯರ್ ಎಜುಕೇಷನ್, ಒಂದು ಸ್ಕೂಲ್ ಎಜುಕೇಷನ್. ಹೈಯರ್ ಎಜುಕೇಷನಲ್ಲಿ ಅಪೆಕ್ಸ್ ಬಾಡೀಸು UGC, AICTE ಬರುತ್ತೆ. ಸ್ಕೂಲ್ ಎಜುಕೇಷನಲ್ಲಿ ಏನು ಬಾಡೀಸ್, ಅಪೆಕ್ಸ್ ಬಾಡೀಸ್ ಏನಿದೆ, ಸುಮ್ಮನೆ ಓದ್ಬಿಡ್ತೀನಿ, ಅದರಲ್ಲಿ ಒಂದು ಚರ್ಚೆ ಮಾಡೋಣ. ಎಲ್ಲನೂ ಚರ್ಚೆ ಮಾಡೋಕ್ಕೀಗ ನನ್ನ ಹತ್ರ ಅಷ್ಟು ಸಮಯ ಇಲ್ಲ, ಅಷ್ಟು ಕ್ಲಾಸಸ್ಸು ಕೊಡೋಲ್ಲ. ಅದರದ್ದು ಸ್ಟ್ಯಾಚ್ಯುಟರಿ ಬಾಡೀಸ್, ದೇ ಆರ್ ಆಲ್ ಅಟಾನಮಸ್, ದೇ ಕ್ಯಾನ್ ಟೇಕ್ ಎ ಡಿಸಿಷನ್ ಆನ್ ದೇರ್ ಓನ್. ಸರ್ಕಾರ ಇದಕ್ಕೆ ಯಾವ ರೀತಿಯಲ್ಲೂ ಅಡ್ಡ ಬರಲ್ಲ. CBSE, KVS, INV, NIOS, NCTE ಇತ್ಯಾದಿ ತುಂಬ ಇದ್ದಾವೆ. ಅದರಲ್ಲೂ NCERTನೂ ಒಂದು. ಸೊ ನಾನು NCERTನೂ ಒಂದು ಎಕ್ಸಾಂಪಲ್ ಥರ ತೊಗೊಂಡಿದ್ದೀನಿ. ಸೊ ವಿ ವಿಲ್ ಡಿಸ್ಕಸ್ UGC, AICTE ಆ್ಯಂಡ್ NCERT. ಆವಾಗ ನಮಗೆ ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಸ್ಕೂಲ್ ಲೆವೆಲ್ನಲ್ಲಿ ಏನಾಗ್ತಾ ಇದೆ ಅಂತ ಒಂದು ಐಡಿಯಾ ಬರುತ್ತೆ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇನ್ನೇನಾದ್ರು ತಾಪತ್ರಯ ಇದೆಯಾ ಇಲ್ಲಿ? ಎನಿ ಪ್ರಾಬ್ಲಮ್? ಒಂದು ಮರೀತಾ ಇದ್ದೀರಿ, ನಮ್ಮ ಸ್ಟೇಟಲ್ಲೂ ಮಿನಿಸ್ಟರ್ ಆಫ್ ಎಜುಕೇಷನ್ ಇರ್ತಾರೆ. ಗೊತ್ತಲ್ವಾ? ಶಿಕ್ಷಣ ಮಂತ್ರಿ ಇದ್ದಾರೆ ತಾನೇ ಕರ್ನಾಟಕದಲ್ಲಿ. ಅವರೇನು ಮಾಡ್ತಾರೆ? ಅವ್ರ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡುತ್ತೆ? ಅಲ್ಲಿ ಸೆಂಟ್ರಲ್ ಲೆವೆಲ್ನಲ್ಲಿ ಇದ್ಮೇಲೆ ಇವರು ಇದ್ದಾರಲ್ಲ, ಇವ್ರೇನು ಮಾಡ್ತಾರೆ? So the education minister in the state is responsible for the implementation of policies and programs on education in that particular state. ಹಾಗಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಒಂದು ಶಿಕ್ಷಣ ಮಂತ್ರಿ ಇದ್ದಾರೆ, ನಮ್ಮಲ್ಲೂ ಇದ್ದಾರೆ. We will not discuss the state part of it because it's totally different branch. State ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಇವಾಗ. ಹೈಯರ್ ಎಜುಕೇಷನ್ನಲ್ಲಿ there are some bodies, apex bodies ಅಂತ ಕರೀತಾರೆ. These are the highest bodies which can make policies and programs for implementation with the assent of the honorable minister, union minister.
ಓಕೆ. ಸೊ ನಾವು ಏನೇ ತಿದ್ದುಪಡಿ ಮಾಡಿದ್ರೆ ಕಾಲೇಜ್ ಲೆವೆಲ್ನಲ್ಲಿ, ಯೂನಿವರ್ಸಿಟಿ ಲೆವೆಲ್ನಲ್ಲಿ ಯು ಜಿ ಸಿ ತನಕ ಹೋಗಲೇಬೇಕು. ಅದು ನಮಗೆ ಗೊತ್ತಾಗಲ್ಲ. ಯೂನಿವರ್ಸಿಟಿನ ತಗೊಂಡೋಗಿ ಅದನ್ನು ಸಹಿ ಹಾಕ್ಸ್ಕೊಂಡು ಒಪ್ಪಿಗೆ ತಗೊಂಡು ಬರ್ತಾರೆ. ಆನಂತರ ನಮಗೊಂದು ಲೆಟ್ರ್ ಬರುತ್ತೆ, ನಿಮ್ಮ ತಿದ್ದುಪಡಿಗಳನ್ನೆಲ್ಲ ಒಪ್ಕೊಂಡಿದ್ದಾರೆ ಸರ್ಕಾರ ಅಂತ. ಅಲ್ಲಿಗೆ ಹೋಗಲೇಬೇಕು. ಸೊ ದೀಸ್ ಆರ್ ದಿ ಅಪೆಕ್ಸ್ ಬಾಡೀಸ್. ಅದರಲ್ಲಿ 5 6 ಇದೆ, 2 ಮಾತ್ರ ನಾವು ಚರ್ಚೆ ಮಾಡೋಣ. ಯಾಕಂದರೆ ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ಒಂದು, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್, AICTE. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ or AICTE. ಎರಡನೇದು UGC ಅಥವಾ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. UGC ಅಥವಾ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಅದಲ್ಲದೆ ಇನ್ನೂ 4 ಇದೆ, ಓದ್ತೀನಿ. ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್, COA ಅಂತ. ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್, ICHR. ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಸಾಫಿಕಲ್ ರಿಸರ್ಚ್, ICPR. ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ICSSR. These are all the apex bodies. 6 apex bodies are there for Department of ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣ ಸಂಸ್ಥೆಯ ಅಪೆಕ್ಸ್ ಬಾಡೀಸ್. ಅಂದರೆ ಅಪೆಕ್ಸ್ ಬಾಡೀಸ್ ಅಂದರೆ ಪಾಲಿಸಿ ಮೇಕಿಂಗ್ ಬಾಡೀಸ್. ಅಂಡರ್ ದೀಸ್ ಬಾಡೀಸ್ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕಮ್. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳು, ಅಂದರೆ ನಾನ್ ಟೆಕ್ನಿಕಲ್, ಪ್ರೊಫೆಷ್ನಲ್ ಎಜುಕೇಷನ್ ಅಂತ ಹೇಳೋದ್ನಲ್ಲ, ಅವು ಲೈಕ್ ಮೈಸೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ಮಣಿಪಾಲ್ ಯೂನಿವರ್ಸಿಟಿ, ಲವ್ಲಿ ಪ್ರೊಫೆಷ್ನಲ್ ಯೂನಿವರ್ಸಿಟಿ, ಅಮೃತ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಾದಲ್ಲಿ ಇದೆಯಲ್ಲ, ಅವೆಲ್ಲನೂ UGC ಅಡಿಯಲ್ಲಿ ಬರುತ್ತೆ. So all education related to professional education comes under UGC. So Minister of Higher Education, Minister of Education, State Minister, Department of Education, ಅದರ ಕೆಳಗಡೆ UGC ಅಥವಾ AICT ಅಥವಾ ಯಾವುದು. UGCನಲ್ಲಿ ಆಲ್ ಯೂನಿವರ್ಸಿಟೀಸ್ ಕಮ್. ಅಲ್ಲಿ ಯಾವ್ಯಾವ ಯೂನಿವರ್ಸಿಟಿ ಬರುತ್ತೆ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಆಲ್ ದ ಯೂನಿವರ್ಸಿಟೀಸ್ ಪ್ರೊವೈಡಿಂಗ್ ಟೆಕ್ನಿಕಲ್ ಎಜುಕೇಷನ್ ಥ್ರೂಔಟ್ ದಿ ಲೆಂಗ್ತ್ ಆ್ಯಂಡ್ ಬ್ರೆಡ್ತ್ ಆಫ್ ದಿ ಕಂಟ್ರಿ. ನಮ್ಮ ದೇಶದಲ್ಲಿ ಟೆಕ್ನಿಕಲ್ ಎಜುಕೇಷನ್ ಕೊಡೋ ಯೂನಿವರ್ಸಿಟೀಸ್ ಯಾವುದೇ ಇರಲಿ, ಅಥವಾ ಪ್ರೊಫೆಷ್ನಲ್ ಎಜುಕೇಷನ್ ಯೂನಿವರ್ಸಿಟಿನಲ್ಲಿ ಟೆಕ್ನಿಕಲ್ ಎಜುಕೇಷನ್ ಸಹ ಇರಲಿ, ಆ ಯೂನಿವರ್ಸಿಟೀಸು, ಆ ಎಜುಕೇಷನ್ ಸಂಸ್ಥೆಗಳು, ದೇ ಕಮ್ ಅಂಡರ್ AICTE. ದಟ್ ಈಸ್ ಆಲ್ ರಿಲೇಟೆಡ್ ಟು ಟೆಕ್ನಿಕಲ್ ಎಜುಕೇಷನ್. ಸೊ ಮೈಸೂರು ಯೂನಿವರ್ಸಿಟಿನಲ್ಲಿ ಟೆಕ್ನಿಕಲ್ ಎಜುಕೇಷನ್ಗೆ ಪ್ರಾವಿಷನ್ ಇಲ್ಲ. ಇಲ್ಲಿ ಮಾನಸ ಗಂಗೋತ್ರಿನಲ್ಲಿ ಇಲ್ಲ. ಬಟ್ ವಿ ಡೂ ಹ್ಯಾವ್ colleges and universities providing technical education. For example, National Institute of Education, NIE, ಇಲ್ಲಿ JCE ಇದೆ. They all come under AICTE. ಈಗ ಮಣಿಪಾಲ್ ಯೂನಿವರ್ಸಿಟಿನಲ್ಲಿ ಏನಾಗುತ್ತೆ, ಪ್ರೊಫೆಷ್ನಲ್ ಎಜುಕೇಷನ್ಸ್ ಇದೆ, ಮೆಡಿಕಲ್ ಎಜುಕೇಷನ್ ಸಹ ಇದೆ, ಎಂಜಿನಿಯರಿಂಗ್ ಎಜುಕೇಷನ್ ಸಹ ಇದೆ.
So Manipal University, education technical will come under AICTE, professional education comes under UGC. ಈ ಲವ್ಲಿ ಪ್ರೊಫೆಷ್ನಲ್ ಯೂನಿವರ್ಸಿಟಿನಲ್ಲೂ ಹಾಗೆ, ಅಮೃತದಲ್ಲೂ ಹಾಗೆ ಇರೋದು. ಪ್ರೊಫೆಷ್ನಲ್ ಎಜುಕೇಷನ್ನು ಕೊಡ್ತಾರೆ, ಟೆಕ್ನಿಕಲ್ ಎಜುಕೇಷನ್ನು ಕೊಡ್ತಾರೆ, ಮೆಡಿಕಲ್ ಎಜುಕೇಷನ್ನು ಕೊಡ್ತಾರೆ. ಆಲ್ ಪ್ರೊಫೆಷ್ನಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ ಕಮ್ ಅಂಡರ್ UGC, all technical medical educations come under AICTE. That means all graduate, postgraduate and higher education comes under AICTE and UGC etc. ಯಾಕಂದರೆ 5 ಸಂಸ್ಥೆಗಳಿದೆ, COA, ICHR, ICPR, ICSSR ಎಲ್ಲ ಇದೆಯಲ್ಲ. ಇದರಲ್ಲಿ ನೀವು ಸ್ವಲ್ಪ ICSSR ಬಗ್ಗೆ ಗಮನ ಇಟ್ಕೊಳ್ಳಿ. ಇಟ್ಸ್ ಟೂ ಅರ್ಲಿ ಫಾರ್ ಯು, ಯಾಕಂದರೆ ಆಲ್ ಆಫ್ ಯು ಆರ್ ವೆರಿ ಯಂಗ್. ಸೊ ಪ್ರಾಬ್ಲಿ ಆ್ಯಾವ್ರೇಜ್ ಏಜ್ ಇಲ್ಲಿ 20+ ಇಯರ್ಸಲ್ಲೇ ಇದ್ದೀರಿ ನೀವೆಲ್ಲನೂ. ಐ ಡೋಂಟ್ ಥಿಂಕ್ ಎನಿಬಡಿ ಈಸ್ ಬಾರ್ನ್ ಇನ್ 1950s and 60s. ಯಾರನ್ನಿದ್ದಾರಾ ಇಲ್ಲಿ? ಡೇಟ್ ಆಫ್ ಬರ್ತ್ 1950, 1951? All youngsters, probably less than half of my age. ಯಾತಕ್ಕೆ ICSSR ಗಮನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಂದರೆ, ಮುಂದೆ ಯಾವತ್ತಾದರೂ ನಿಮಗೆ ಸಂಶೋಧನೆ ಮಾಡಬೇಕು ಅಂತ ಮನಸ್ಸು ಬಂದರೆ, ಯಾಕಂದ್ರೆ ರಿಸರ್ಚ್ ಕಲಿತಾ ಇದ್ದೀರಲ್ಲ ಇಲ್ಲಿ, ನಿಮ್ಮ ಕಾಲೇಜಿನಲ್ಲೋ ಅಥವಾ ನಿಮ್ಮ ಯೂನಿವರ್ಸಿಟಿನಲ್ಲೋ ಒಂದು ಪ್ರಾಜೆಕ್ಟ್ ತರಬೇಕಾದ್ರೆ ನೀವು ICSSR ಹತ್ರ ಹೋಗಬೇಕು. ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಮೇಡಮ್ ಅಥವಾ ಸಾಹೇಬರು ಯಾರೋ ಒಬ್ಬರು ಯಾವುದೋ ಒಂದು ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಾರೆ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ ಆಗ್ತಾರೆ, PhD ಮಾಡಿಕೊಂಡು. ನಿಮ್ಮ ಕಾಲೇಜ್ ಮುಖಾಂತರ ನಿಮ್ಗೇನಾದ್ರು ಪ್ರಾಜೆಕ್ಟ್ ಬೇಕಾದರೆ ಯು ಹ್ಯಾವ್ ಟು ಅಪ್ರೋಚ್ ICSSR. ದೇ ಗಿವ್ ಯು ಗ್ರಾಂಟ್ಸ್. ನಾನು ಈ ಮಾತನ್ನು ಯಾಕೆ ಹೇಳ್ದೆ, ಐ ಕೇಮ್ ಟು ನೋ ದಟ್ ಯು ಆರ್ ಲರ್ನಿಂಗ್ ರಿಸರ್ಚ್. ಅದನ್ನು ವೇಸ್ಟ್ ಮಾಡಬೇಡಿ, ಅದನ್ನ ವೇಸ್ಟ್ ಮಾಡ್ಕೋಬೇಡಿ. ಆ ನಾಲೆಡ್ಜನ್ನ ಇಟ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಕಾಲೇಜ್ ಮೂಲಕ ಒಂದು ಪ್ರಾಜೆಕ್ಟ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದು ಮಾಡಿದ್ರೇ ಯು ವಿಲ್ ಗ್ರೋ ಆ್ಯಸ್ ಎ ಟೀಚರ್. ಇಲ್ಲದವ್ರೆ ಏನು ತೊಂದರೆ ಇಲ್ಲ. 9ರಿಂದ 10 ಗಂಟೆ ಕ್ಲಾಸ್ ತಗೊಂಡು, 10ರಿಂದ 11 ಗಂಟೆ ಕ್ಲಾಸ್ ತಗೊಂಡು, 11 ಗಂಟೆಯಿಂದ 12 ಗಂಟೆ ಹೆಂಗೂ ಫ್ರೀ ಇರುತ್ತೆ. ಕ್ಯಾಂಟೀನಲ್ಲಿ ಹೋಗಿ ಮಸಾಲೆ ವಡೆ ತಿಂದು ಕಾಫಿ ಕೊಟ್ಟು ಪುನಃ ಬಂದು ಕ್ಲಾಸ್ ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಇಫ್ ಯು ರಿಯಲಿ ವಾಂಟ್ ಟು ಗ್ರೋ ಆಸ್ ಎ ಟೀಚರ್, ದಿಸ್ ಈಸ್ ದ ವೇ ಔಟ್. ನಾನಂತೂ 16 ಪ್ರಾಜೆಕ್ಟ್ಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಐ ಆಮ್ ರೆಕಗ್ನೈಸ್ ಆಸ್ ಎ ರಿಸರ್ಚರ್ ರಾದರ್ ದೆನ್ ಎ ಟೀಚರ್. ನಾನು ಈ ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ದೆ ನೇರವಾಗಿ UGC ಪ್ರಾಜೆಕ್ಟ್ಗೇನೆ. 1 ವರ್ಷ ಏನೋ ಸುಮ್ಮನೆ ಮನೇಲಿದ್ದೆ. ತಕ್ಷಣ ಪ್ರೊಫೆಸರ್ ಕರೆದ್ರು ಫೋನ್ ಮಾಡಿ, ಪಕ್ಕದ ಮನೆಗೆ ಫೋನ್ ಇತ್ತು, ನಮ್ಮ ಮನೇಲಿ ಫೋನ್ ಇದ್ದಿಲ್ಲ. ಬಾರಯ್ಯ ಅಂದರು. ಏನು ಪ್ರಾಜೆಕ್ಟ್ ಇದೆ ಮಾಡು ಅಂದರು. ಅದು ನಿಮಗೆ ಅರ್ಥ ಆಗುತ್ತೆ. ಸೆಕೆಂಡ್ ಪ್ರೆಸ್ ಕಮಿಷನ್ದು ಪ್ರಾಜೆಕ್ಟ್ ಅದು. ದಟ್ ಗೇವ್ ಮಿ ಅನ್ ಆಪರ್ಚುನಿಟಿ ಟು ಟೂರ್ ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಯಿತು ಅದರಲ್ಲಿ. ಬೀದರ್ಗೆ ಹೋಗು ಅಂದರು, ಬಳ್ಳಾರಿಗೆ ಹೋಗು ಅಂದರು. ಬಳ್ಳಾರಿಗೆ ಹೋಗಿ ಬಳ್ಳಾರಿನಲ್ಲೆಲ್ಲ ಸ್ಟಡಿ ಮಾಡಿಕೊಂಡು ಒಂದು ದಿವಸ ಟೈಮ್ ತೊಗೊಂಡು ಅಲ್ಲೇ ಹಂಪಿ ಗಿಂಪಿ ಎಲ್ಲ ಓಡಾಡ್ಕೊಂಡು, ಬಿಜಾಪುರ ಹೋಗ್ಬೋದು, ಗೋಲ್ ಗುಂಬಜ್ ಎಲ್ಲ ನೋಡ್ಕೊಂಡು, ಬಾದಾಮಿ ಪಟ್ಟದಕಲ್ಲ ಹೊಳೆ. ಇದು ಅಡ್ವಾಂಟೇಜ್. ಆ್ಯಂಡ್ ದೇ ಗಿವ್ ಯು ಮನಿ. ಏನಾನ ನೀವು ಒಂದು ಪ್ರಾಜೆಕ್ಟ್ ನಿಮ್ಮ ಕಾಲೇಜಿಗೆ ತಂದುಬಿಟ್ರೆ
ಆವತ್ತಿನ ದಿವಸ ಕಾಲೇಜಿಗೆ ಹಬ್ಬ. ಹೂವಿನ ಹಾರ ಕುಡಿಸ್ಬಿಡ್ತಾರೆ ನಿಮ್ಮನ್ನು. ನನ್ನ ಒಂದು ಲೇಡಿ ಕೊಲಿಗ, ನನ್ನ ಸ್ಟೂಡೆಂಟೇ ಆಗಿದ್ಲು ಆಕೆ, ಒಂದು ಪ್ರಾಜೆಕ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಕೂತಿದ್ಲು. ನಾನು ಒಂದು ದಿವಸ ಸುಮ್ಮನೆ ಆ್ಯಕ್ಸಿಡೆಂಟಲ್ಲಿ ಹೋದೆ, ಹೇಗಿದೆಯಮ್ಮ ಅಂತ ಮಾತಾಡ್ಸ್ಕೊಂಬರೋಣ ಅಂತ. ಚೆನ್ನಾಗಿದ್ದೀನಿ, ಏನೋ ಸೀರಿಯಸ್ ಆಗಿ ಫೈಲ್ ಇಟ್ಕೊಂಡು ಕೂತಿದ್ದೀರಲ್ಲ ಅಂತ. ಇದೇ ಪ್ರಾಜೆಕ್ಟ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ, ಏನು ಡೆಲ್ಲಿಯಿಂದ ಜವಾಬೇ ಇಲ್ಲ. ಹೋಗಿದ್ರ? ಅಯ್ಯೋ 3 ಸತಿ ಹೋಗ್ಬಿಟ್ಟು ಬಂದೆ, ಏನೂ ಪ್ರಯೋಜನ ಆಗಲಿಲ್ಲ. ಕೊಡಮ್ಮ ಪ್ರಾಜೆಕ್ಟ್ ಅದೇನು ಅಂತ. ನೋಡಿದೆ, ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಹಾಗಾದರೆ ನೀವು ಈ ಪ್ರಾಜೆಕ್ಟ್ಗೆ ಕನ್ಸಲ್ಟೆಂಟ್ ಆಗಿಬಿಡಿ ಅಂತ ಹೇಳಿದ್ರು. ಆಯಿತು, ನನಗೇನು ತೊಂದರೆ ಇಲ್ಲ, ಕನ್ಸಲ್ಟೆಂಟ್ ಆಗೋದ್ರೆ ಖುಷಿ. ಅದು UGC ಪ್ರಾಜೆಕ್ಟ್, ಇನ್ನೊಂದು ಯಾವುದೋ ಕಾಲೇಜ್ನಲ್ಲಿ ನಾನು ಕನ್ಸಲ್ಟೆಂಟು. ಹೋದೆ, ಯಾರೋ ಅಲ್ಲಿ ಗೊತ್ತಲ್ಲ ಸ್ವಲ್ಪ ದಾರ ಎಳಿಬೇಕಾಗತ್ತೆ, ಪುಲ್ಸ್ ಆ್ಯಂಡ್ ಪುಷ್ ಅಂತಿರುತ್ತಲ್ಲ, ಎಳೆದೆ, ಬಂತು. ಎ ವೆರಿ ಯಂಗ್ ಟೀಚರ್, ಜಸ್ಟ್ ಒಂದು 7-8 ವರ್ಷ ಆಗಿರಬೇಕು. ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಾಲೇಜಿನಲ್ಲಿ ಟೀಚರ್ ಆಗಿದ್ರು, ಪತ್ರಿಕೋದ್ಯಮ ಟೀಚರ್ ಅವರು. 7 ಲಕ್ಷದ ಪ್ರಾಜೆಕ್ಟ್ ಬಂತು. 7 lakhs 15 years ಬ್ಯಾಕ್, 15 or 18 years ಬ್ಯಾಕ್. ICSSR ಗಮನ ಇಟ್ಕೊಂಡಿರಿ. ದೇ ಹ್ಯಾವ್ ಲಾಟ್ಸ್ ಆಫ್ ಮನಿ, ಕೋಟ್ಯಾಂತರ ರೂಪಾಯಿ ಇದೆ ಅವ್ರ ಹತ್ರ. ಒಳ್ಳೆ ಪ್ರಾಜೆಕ್ಟ್ ಬೇಕು ಅವ್ರಿಗೆ. ಓಕೆ, ಸೊ ದೀಸ್ ಆರ್ ದಿ ಅಪೆಕ್ಸ್ ಬಾಡೀಸ್ ಫಾರ್ ಹೈಯರ್ ಎಜುಕೇಷನ್. So what is AICTE? In a very short manner, it was set up in 1945, andre before independence. It was only an advisory body under the British government on technical education. It was only an advisory body on technical education under British government. Fortunately, the government of India continued that and gave an autonomous status, not only an advisory body. So ivattu it's an autonomous body under the Ministry of Education as an apex body for making the policies and programs on higher education, bracket technical, bracket technical. So one important point ಇಲ್ಲಿ ನೋಟ್ ಮಾಡ್ಕೋಬೇಕು ನೀವು, ಅಥವಾ 2 ಪಾಯಿಂಟ್. Has the authority for AICTE has the authority for planning, formulation and maintenance of norms and standards, for maintenance of norms, NORMS, norms and standards. Of course, technical education, adu AICTE irode technical education koskara. Second, quality assurance through accreditation.
ಮಿಕ್ಕಿದ್ದು ಬೇಕಾದಷ್ಟು ಕೆಲಸಗಳು ಮಾಡ್ತಾರೆ ಅವರು, ಅದು ಪ್ರಶ್ನೆ ಬೇರೆ. ಸೊ ಟೆಕ್ನಿಕಲ್ ಎಜುಕೇಷನ್ ಬೇಕಾಗಿರ್ತಕ್ಕಂಥ ಪಾಲಿಸೀಸು, ಪ್ಲ್ಯಾನಿಂಗು, ಫಾರ್ಮುಲೇಷನ್ಸ್ ಎಲ್ಲನೂ AICTE ಮಾಡೋದು. ಎರಡನೇದು ಕಾಲೇಜ್ಗೆ ಮಾನ್ಯತೆ ಕೊಡೋದು, ರ್ಯಾಂಕಿಂಗ್ ಕೊಡೋದು ಸಹ AICTE ಇದೆ. ಸೊ AICTEನವರು ಪ್ರತಿ 5 ವರ್ಷಕ್ಕೆ ಪ್ರತಿಯೊಂದು ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಹೋಗಿ ಅಲ್ಲಿ ಸ್ಟ್ಯಾಂಡರ್ಡ್ಸ್ ಎಲ್ಲ ನೋಡ್ತಾರೆ, ಚೆನ್ನಾಗಿದ್ದರೆ ರ್ಯಾಂಕಿಂಗ್ ಕೊಡ್ತಾರೆ. A++, A+, A, B+, B, ಅದಕ್ಕಿಂತ ಕಡಿಮೆ ಇನ್ನೂ ಪ್ರಯೋಜನ ಆಗಲ್ಲ. ಬಟ್ ಇದ್ದಾವೆ ಕಾಲೇಜ್ಗಳು. ದಿಸ್ ಈಸ್ ವಾಟ್ AICTE ಡಸ್, ಬ್ರಾಡ್ಲಿ ಸ್ಪೀಕಿಂಗ್. ಅದು ತುಂಬ ದೊಡ್ಡ ಸಂಸ್ಥೆ ಅದು. ನೆಕ್ಸ್ಟ್ UGC, established on 28th December 1953. As a statutory organization, ಅಂದರೆ apex body again, like AICTE, established on December 28th, 1953. ಅದು ಮಾನ್ಯತೆ ಪಡೆದಿದ್ದು 1956ನಲ್ಲಿ ಬಿಡಿ. ಆಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಆನ್ ಹೈಯರ್ ಎಜುಕೇಷನ್. ವಾಟ್ ಡಸ್ ದಿಸ್ ಡೂ? ಮೊದಲ ಪಾಯಿಂಟ್ ಇದರದು, determination and maintenance of standards, determination and maintenance of standards of teaching, examination and research in university education. In university education, bracket ಅಲ್ಲಿ ಪ್ರೊಫೆಷನಲ್ ಎಜುಕೇಷನ್ ಅಂದರೆ ನಾನ್ ಟೆಕ್ನಿಕಲ್. ಇದ್ರದ್ದು ಎರಡನೇದು ಇಂಪಾರ್ಟೆಂಟ್ ಫಂಕ್ಷನ್ ಏನು? ಕ್ವಾಲಿಟಿ ಅಶ್ಯೂರೆನ್ಸ್ ಥ್ರೂ ಅಕ್ರಿಡಿಟೇಷನ್. ಎರಡನೇದು ಕ್ವಾಲಿಟಿ ಅಶ್ಯೂರೆನ್ಸ್ ಥ್ರೂ ಅಕ್ರಿಡಿಟೇಷನ್. ಇದಕ್ಕೊಂದು ಕೌನ್ಸಿಲ್ ಇದೆ, ನ್ಯಾಕ್ ಅಂತ ಕರೀತಾರೆ ಅದಕ್ಕೆ. ಆ ನ್ಯಾಕ್ಕೋಸ್ಕರ ಎಲ್ಲ ಯೂನಿವರ್ಸಿಟೀಸು, ಎಲ್ಲ ಕಾಲೇಜಸ್ಸು ಒದ್ದಾಡ್ತಾ ಇರುತ್ತೆ. ಹೆಂಗಾದರೂ ಮಾಡಿ A+ ತೊಗೊಂಬಿಡ್ಬೇಕು, A++ ತಗೋಬೇಕು. ಕೊನೆ ಪಕ್ಷ ಒಂದು ಕಾಲೇಜ್ ಆದರೆ B+ ಆದರೂ ಬರಲಿ ಅಂತ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಈ ಪೈಪೋಟಿ ಪ್ರೈವೇಟಲ್ಲಿ ಜಾಸ್ತಿ, ಗೌರ್ಮೆಂಟ್ಗಿಂತನೂ ಪ್ರೈವೇಟಲ್ಲಿ ಪೈಪೋಟಿ ಜಾಸ್ತಿ. ಕಾರಣ ಹೇಳೋದು ಬೇಡ ತಾನೆ, ಹೇಳಬೇಕಾ? ಗೊತ್ತಿದೆ. ಅಷ್ಟೇ. ಏನಾದರೂ ಅಪ್ಪಿ ಒಂದು ಪ್ರೈವೇಟ್ ಯೂನಿವರ್ಸಿಟಿಗೆ A++ ಬಂದುಬಿಡ್ತು, ನೆಕ್ಸ್ಟ್ ಡೇನೇ ನೋಡಿ ಅದ್ರ ಫೀಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಪರದಾಡ್ತಾರೆ. ನಾನು ಇದ್ದೆ ನ್ಯಾಕ್ ಕಮಿಟಿನಲ್ಲಿ 2-3 ಯೂನಿವರ್ಸಿಟಿನಲ್ಲಿ. ಮಣಿಪಾಲ್ ಯೂನಿವರ್ಸಿಟಿ ಉಡುಪಿ ನನ್ನ ತಲೆ ಮೇಲೆ ಹೊರಿಸಿದ್ರು, ನೀನು ಪ್ರೊಫೆಸರ್ ಆಗಿದೆ, ನೀನು ಮಾಡು ಅಂತ. ಪುಣ್ಯಕ್ಕೆ A++ ಬಂತು. ಅಂದರೆ ಅಫ್ಕೋರ್ಸ್ ಯೂನಿವರ್ಸಿಟಿನೂ ಹಾಗೆ ಇದೆ, ಇಲ್ಲ ಅಂತಿಲ್ಲ. ಆ ನಂತರ ಸುಮಾರು ವರ್ಷ ಆದಮೇಲೆ ಜೈಪುರ್ಗೆ ಹೋದೆ. ಅಲ್ಲಿ ಗೊತ್ತಾಗಿತ್ತು ಈ ಮುತ್ಕಪ್ಪ ಅಲ್ಲಿ ಕೆಲಸ ಮಾಡಿದ್ದ. ಅಂದರೆ ಆವಾಗ ನಾನು ಮುತ್ಕ ಆಗಿದ್ದಿಲ್ಲ. ಪುನಃ ನ್ಯಾಕಲ್ಲಿ ಹಾಕಿದ್ರು. ನಾನು ಆ ಯೂನಿವರ್ಸಿಟಿ ಬಿಟ್ಟ ಮೇಲೆ ಗೊತ್ತಾಯಿತು ಅದಕ್ಕೆ A+ ಬಂದಿದೆ ಅಂತ.
ಆಮೇಲೆ ಲವ್ಲಿನವ್ರು ಹಿಡ್ಕೊಂಡ್ರು, ನಿಮಗೆ ನ್ಯಾಕ್ ಎಕ್ಸ್ಪೀರಿಯನ್ಸ್ ಇದೆ ಬನ್ನಿ, ಈಗೆಲ್ಲ ಮಾಡಿ ಇಟ್ಬಿಟ್ಟು ಬನ್ನಿ ನೋಡೋಣ. ಕರೋನಾ ಬರದೇ ಹೋಗಿದ್ರೆ ಅಲ್ಲೂ ಸಿಗ್ಬಿಡ್ತಾಯಿತ್ತು. ಕರೋನಾ ಬಂದಿರೋ ನ್ಯಾಕ್ ಕಮಿಟಿನೇ ಬಂದಿಲ್ಲ, ಈಗ ಬರ್ತಾರಂತೆ, ನೋಡೋಣ ಏನಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ AICTE ಆ್ಯಂಡ್ UGC ಇನ್ ಬ್ರೀಫ್. ಇದ್ರ ಬಗ್ಗೆ ನೀವು ಪೂರ್ಣ ಓದಬೇಕಾದ್ರೆ ಒಂದು PDF ಫೈಲ್ ಇದೆ, ಹೆಚ್ಚು ಕಡಿಮೆ 1000 ಪುಟ ಇದೆ ಅದರಲ್ಲಿ. ಬೇಕಾದರೆ ಕೊಡ್ತೀನಿ, ಅದು ಓದೋಕೆ ಆಗಲ್ಲ, ಬಿಟ್ಬಿಡಿ ಅದು. ಹಾಂ, UGCನಲ್ಲಿ 4 ಥರ ಯೂನಿವರ್ಸಿಟಿ ಬರುತ್ತೆ. ಒಂದು ಸೆಂಟ್ರಲ್ ಯೂನಿವರ್ಸಿಟಿ, ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲೂ ಇದೆ. ನಮ್ಮ ಸ್ಟೇಟಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಾದಲ್ಲಿದೆ. ಸೊ ದೇ ವರ್ಕ್ ಆನ್ ದಿ ಲೆವೆಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನೇನು ಸವಲತ್ತುಗಳಿರುತ್ತೋ ಎಲ್ಲನೂ ಅವ್ರಿಗೆ ಸಿಗುತ್ತೆ. ಎರಡನೇದು ಸ್ಟೇಟ್ ಯೂನಿವರ್ಸಿಟಿ, ಅಂದರೆ ನಮ್ಮದು ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ, ಇವು. ಮೂರನೇದು ಡೀಮ್ಡ್ ಯೂನಿವರ್ಸಿಟಿ. ಅದು 2019ನಲ್ಲಿ ನಾಮಿನ್ಕ್ಯುಲೇಚರ್ ಚೇಂಜ್ ಆಗೋಯ್ತು, ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತ ಮಾಡಿದ್ರು. ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಲೈಸೆನ್ಸ್ ಕೊಟ್ಟಂಗೆ ಆಗೋಗುತ್ತೆ. ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂದರೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಅಷ್ಟೆ. ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಣಿಪಾಲ್ ಯೂನಿವರ್ಸಿಟಿ, ಅಮೃತ ಯೂನಿವರ್ಸಿಟಿ ಇವೆಲ್ಲ ಡೀಮ್ಡ್ ಟು ಬಿ ಯೂನಿವರ್ಸಿಟಿನಲ್ಲಿ ಬರುತ್ತೆ. ನಂತರ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್. ನಮ್ಮ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ, ಅಶೋಕ ಯೂನಿವರ್ಸಿಟಿ, ಗುರು ನಾನಕ್ ದೇವ್ ಯೂನಿವರ್ಸಿಟಿ, ಇವೆಲ್ಲ ಅಲ್ಲಿ ಬರುತ್ತೆ. So there are 4 different types of universities working under UGC, that is central universities, state universities, deemed to be universities, state private universities. All of them work under UGC. ಸೊ UGCನಲ್ಲಿ ಏನು ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಇರುತ್ತೋ ಈ ಎಲ್ಲ ಯೂನಿವರ್ಸಿಟಿಗೆ ಅಪ್ಲೈ ಆಗುತ್ತೆ. ಇದು ಅಪ್ಲೈ ಆಗದೇ ಇರೋದು ಅಥವಾ ಈ UGC ಅಡಿಯಲ್ಲಿ ಬರದೇ ಇರೋ ಯೂನಿವರ್ಸಿಟೀಸ್ನಲ್ಲಿ ಮಾನ್ಯತೆ ಇಲ್ಲ. ಆ ಥರ ಯೂನಿವರ್ಸಿಟೀಸು ಇದೆ, ಹೆಸರು ಹೇಳೋದು ಬೇಡ. ಶಿವ, ಪಾರ್ವತಿ, ಗಣೇಶ ಅಂದ್ಕೊಂಡು ಬೇಕಾದಷ್ಟಿದೆ. ಅದು ಯಾವ ಡಿಗ್ರಿಗೆ ಏನೂ ಮಾನ್ಯತೆ ಇಲ್ಲ. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡಿರಿ ನಾಳೆ ಅಪ್ಲಿಕೇಶನ್ ಹಾಕುವಾಗ. ಯಾಕಂದರೆ ಇವರು ತುಂಬ ಬೇಗ ಜಾಬ್ ಕೊಟ್ಬಿಡ್ತಾರೆ, ಬಟ್ ಏನೂ ಮಾನ್ಯತೆ ಇರೋಲ್ಲ. ಅದನ್ನು 4 ವರ್ಷ ಸರ್ವಿಸ್ ಮಾಡಿಬಿಟ್ಟು ಇನ್ನೊಂದು ಯಾವುದೋ ಯೂನಿವರ್ಸಿಟಿಗೆ ಹೋಗ್ತಾನೆ, ಅದು ಹೋಯ್ತು ಸರ್ವಿಸ್, ವೇಸ್ಟ್ ಅದು. ಲಾಸ್ಟ್ ಪಾಯಿಂಟ್, NCERT. It was established in 1961 to help the central and state government on policies and programs for qualitative improvement in school education. ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ 2 ಡಿಪಾರ್ಟ್ಮೆಂಟ್ ಇದೆಯಲ್ಲ, ಒಂದು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್,
ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ, ಅದರಲ್ಲಿ ಬರುತ್ತೆ. ಇದು ಸೆಕೆಂಡ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ NCERT. ಮತ್ತು ಆ ಥರದ್ದು 5-6 ಸಂಸ್ಥೆಗಳಿದೆ. ಎರಡು ಒಬ್ಜೆಕ್ಟಿವ್ನ ತುಂಬ ಗಮನ ಇಟ್ಕೋಬೇಕು ಇಲ್ಲಿ. ಇವ್ರು ಏನು ಮಾಡ್ತಾರೆ ಅನ್ನೋದು, ಪ್ರಮೋಟ್ ಆ್ಯಂಡ್ ಕೋಆರ್ಡಿನೇಟ್ research in areas related to school education. ಎರಡನೇದು prepare and publish models, textbooks and supplementary educational material. ಟೀಚಿಂಗ್ ಏಡ್ಸ್ ಅಂತ ನಾವೇನು ಕರಿತೀವಿ ಅದು. ಸೊ NCERT ಅದೇ ಥರದ ಇನ್ನು 7 ಅಪೆಕ್ಸ್ ಬಾಡೀಸು ಇದೇ ಕೆಲಸ ಮಾಡುತ್ತೆ. ಸಮ್ ವರ್ಕ್ ಫಾರ್ ಸ್ಟೇಟ್ ಯೂನಿವರ್ಸಿಟಿ, ಸಮ್ ವರ್ಕ್ ಫಾರ್ ಸೆಂಟ್ರಲ್ ಯೂನಿವರ್ಸಿಟೀಸ್, ಅಂದರೆ ಎಜುಕೇಷನ್. ಈಗ ಫಾರ್ ಎಕ್ಸಾಂಪಲ್ CBSE, ಇಟ್ ಬಿಲಾಂಗ್ಸ್ ಟು ಸೆಂಟರ್. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸ್ಟೇಟ್ ಮಿನಿಸ್ಟರ್ನಲ್ಲಿ ಸ್ಕೂಲ್ ಎಜುಕೇಷನ್ ಕಮ್ಸ್ ಅಂಡರ್ ಸ್ಟೇಟ್ ಎಜುಕೇಷನ್. ಈಗ 2 ಥರ ಸಿಲೆಬಸ್ ಇಲ್ವೇ, ಸ್ಟೇಟ್ ಸ್ಕೂಲ್ಸು, ಸೆಂಟ್ರಲ್ ಸ್ಕೂಲ್ಸ್ ಅಂತ ನಾವು ಕರಿತೀವಿ. ಸೊ ದಟ್ ಈಸ್ ಹೌ ದೇ ಆಪ್ರೇಟ್. ಸೊ ಸ್ಟೇಟ್ ಸ್ಕೂಲ್ಸ್ನವರು ಸ್ಟೇಟ್ ಸಿಲೆಬಸ್ ಮಾಡ್ಕೋತಾರೆ, ಸೆಂಟ್ರಲ್ ಸ್ಕೂಲ್ಸ್ನವರು ಸೆಂಟ್ರಲ್ ಸಿಲೆಬಸ್ ಇರುತ್ತೆ, ಅವ್ರದ್ದೇ ಬೇರೆ ರೀತಿಯಾದ ಒಂದು ಸಿಲೆಬಸ್ ಇರುತ್ತೆ. ಸೊ ದಟ್ ಕಮ್ಸ್ ಅಂಡರ್ ದೀಸ್ ಬಾಡೀಸ್. ಸೊ ಅಲ್ಲಿ ಹೈಯರ್ ಎಜುಕೇಷನಲ್ಲಿ 7-8 ಬಾಡೀಸ್ ಇದೆ. ಅದರಲ್ಲಿ 1-2 ಉದಾಹರಣೆ ತಗೊಂಡೆ. ಒಂದು UGC, ಎರಡನೇದು AICT, UGC ಫಾರ್ ಪ್ರೊಫೆಷ್ನಲ್ ಎಜುಕೇಷನ್, AICT ಫಾರ್ ಟೆಕ್ನಿಕಲ್ ಎಜುಕೇಷನ್. ಸ್ಕೂಲ್ ಎಜುಕೇಷನ್ನಲ್ಲಿ ಸುಮಾರು ಬಾಡೀಸ್ ಇದೆ, ಅದರಲ್ಲಿ NCERT 1 ತಗೊಂಡೆ ಅಷ್ಟೇ. ಅದೇ ರೀತಿಯಲ್ಲಿ ಸ್ಟೇಟಲ್ಲೂ ಇದೆ. ಓಕೆ, so we will stop at this stage. When we meet next, we will discuss National Education Policy 2020 plus human rights education, and that will be my last class, depends on when he calls me. Thank you.